ಓಂ ಶ್ರೀ ಗುರುಭ್ಯೋ ನಮಃ. ಅಗ್ನಿಮಿಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಮಂ. ಇದು ಋಗ್ವೇದದ ಮೊದಲನೇ ಮಂಡಲದ ಮೊದಲನೇ ಸೂಕ್ತದ ಮೊದಲನೇ ಮಂತ್ರ. ಇದರಿಂದ ಇಂದಿನ ನನ್ನ ಪ್ರಬಂಧ ಮಂಡನೆಯ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಇಂದು ನಮ್ಮ ಮಹಿಳಾ ಚೇತನದ ಮಹಿಳಾ ಸಾಹಿತ್ಯದ ಹಿರಿಯ ಚೇತನಗಳು ಮಾಲಿಕೆಯಲ್ಲಿ ಡಾಕ್ಟರ್ ಜಯಂತಿ ಮನೋಹರ್ ಅವರು ಬರೆದಿರುವಂತಹ ಪುಸ್ತಕಗಳ ಬಗ್ಗೆ ಮಾತನಾಡುವ ಇಂದಿನ ವಿಷಯ. ಅವರ ಬದುಕು ಬರಹ ಮತ್ತು ಅವರ ಇನ್ನು ಕೆಲವು ಪುಸ್ತಕಗಳ ಬಗ್ಗೆ ಈಗಾಗಲೇ ವಿದ್ಯಾ ಶಿರಹಟ್ಟಿ ಮೇಡಮ್ ಅವರು, ಶೈಲಜಾ ಮೇಡಮ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ವಿದ್ಯಾ ಶಿರಹಟ್ಟಿ ಮೇಡಮ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತೆ ಮಧುರಾ ಮೇಡಮ್ ಅವರು ಕೂಡ ಅವರ ಪುಸ್ತಕಗಳ ಕುರಿತು ಅನೇಕ ಮಾಹಿತಿಗಳನ್ನ ನಮಗೆ ತಿಳಿಸಿದ್ದಾರೆ. ನನ್ನ ಪಾಲಿಗೆ ಬಂದಂಥ ಅವರ ಪುಸ್ತಕಗಳು ಅಂತಂದ್ರೆ, ಇದು ಭಾರತೀಯ ಚಿಂತನೆಯಲ್ಲಿ ಮನೋವೈಜ್ಞಾನಿಕ ತತ್ವಗಳು, ಇದು ಒಂದು. ಇನ್ನೊಂದು ಋಗ್ವೇದವನ್ನು ಯಾಕೆ ಓದಬೇಕು ಅನ್ನುವಂತಹ ಒಂದು ಅನುವಾದ ಮಾಡಿರುವಂತಹ ಪುಸ್ತಕ ಅವರದು. ಈ ಎರಡು ಪುಸ್ತಕಗಳನ್ನ ಕುರಿತು ಇಂದು ಸ್ವಲ್ಪ ಬೆಳಕು ಚೆಲ್ಲಲಿದ್ದೇನೆ. ಜಯಂತಿ ಮೇಡಮ್ ಅವರ ಆಳವಾದ ವಿಸ್ತೃತವಾದ ಅಧ್ಯಯನ, ಅವರ ಬಹುಶಿಸ್ತೀಯ ಅಧ್ಯಯನಕ್ಕೆ ನಾನು ಸಣ್ಣದಾಗಿ ಒಂದು ಮೇಲ್ಪದರ ತರಹ ನನ್ನ ಜ್ಞಾನದ ಮಿತಿಯಲ್ಲಿ, ನನ್ನ ಅರಿವಿನ ಮಿತಿಯಲ್ಲಿ ಎಷ್ಟು ಸಾಧ್ಯನೋ ಅದನ್ನ ನನ್ನ ಬೊಗಸೆಯಲ್ಲಿ ತುಂಬಿ ನಿಮಗೆ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮೊದಲಿಗೆ ಡಾಕ್ಟರ್ ಜಯಂತಿ ಮನೋಹರ್ ಅವರ ಕಿರುಪರಿಚಯ ಎರಡೇ ಮಾತುಗಳಲ್ಲಿ. ಡಾಕ್ಟರ್ ಜಯಂತಿ ಮನೋಹರ್ ಅವರು ಕನ್ನಡ ಮತ್ತು ಸಂಸ್ಕೃತದಲ್ಲಿ MA ಪದವಿಯನ್ನ ಪಡೆದಿರುತ್ತಾರೆ. ವೇದ, ಉಪನಿಷತ್ತು, ಪುರಾಣ ಕಥೆಗಳ ಹಿಂದಿನ ಸಾಂಕೇತಿಕ ಅರ್ಥಗಳ ಆಳವಾದ ಅಧ್ಯಯನವನ್ನ ಮಾಡಿದ್ದಾರೆ. ಋಗ್ವೇದದ ಸಂಕೇತಾರ್ಥಗಳು ಎಂಬ ಮಹಾಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದಿರುತ್ತಾರೆ. ಉಪನ್ಯಾಸಕರಾಗಿ, ನಾಟಕಕಾರ್ತಿಯಾಗಿ ಹಾಗೂ ದಿಗ್ದರ್ಶನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಿರುತೆರೆ ಧಾರಾವಾಹಿಗಳಲ್ಲಿ ನಟನೆ, ಸಂಭಾಷಣೆಯನ್ನ ಬರೆದಿದ್ದಾರೆ. ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳಲ್ಲಿ ಪ್ರಬಂಧಗಳನ್ನು ಕೂಡ ಮಂಡಿಸಿರುತ್ತಾರೆ. ಈಗ ನಾನು ಅವರ ಪುಸ್ತಕ, ಇದು ಭಾರತೀಯ ಚಿಂತನೆಗಳಲ್ಲಿ ಮನೋವೈಜ್ಞಾನಿಕ ತತ್ವಗಳು ಅನ್ನುವಂಥ ಪುಸ್ತಕಕ್ಕೆ ಬರ್ತೀನಿ. ಇಲ್ಲಿ ಅವರ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಪ್ರಬಂಧ ಮಂಡಿಸಿರುವ ಲೇಖನಗಳು ಆಗಿರಬಹುದು, ಅಥವಾ ಅನೇಕ ಪತ್ರಿಕೆಗಳಲ್ಲಿ ಬಂದಂತಹ ಲೇಖನಗಳ ಪ್ರಬಂಧಗಳ ಒಂದು ಸಂಕಲನ ಅಂತ ಹೇಳ್ಬೋದು ಈ ಪುಸ್ತಕ. ಭಾರತೀಯ ಚಿಂತನೆಯಲ್ಲಿ ಮನೋವೈಜ್ಞಾನಿಕ ತತ್ವಗಳು ಎಂಬ ಶಿರೋನಾಮೆಯಲ್ಲಿ ಡಾಕ್ಟರ್ ಜಯಂತಿ ಮನೋಹರ್ ಅವರು ಬರೆದಿರುವ ಈ ಪುಸ್ತಕ ವೇದ ಮತ್ತು ಉಪನಿಷತ್ತುಗಳು ಹಾಗೂ ಧರ್ಮ ನಿರೂಪಣೆ ಮಾಡಿರುವ ಇತರ ಗ್ರಂಥಗಳಲ್ಲಿನ ತತ್ವಗಳು ಹಾಗೂ ಮಾರ್ಗದರ್ಶನಗಳನ್ನು ಸಾಮಾನ್ಯ ಜನರ ಉಪಯೋಗಕ್ಕಾಗಿ ನೀಡಿರುವುದು ನಿಜಕ್ಕೂ ಶ್ಲಾಘನೀಯ ಅನ್ನಿಸ್ತದ. ಜಯಂತಿಯವರ ಜ್ಞಾನಾರ್ಜನೆ ಹಾಗೂ ಮಾಡುತ್ತಿರುವ ಜ್ಞಾನ ಪ್ರಸಾರದ ಮೂಲಕ ವೇದ ಮಂತ್ರಗಳಲ್ಲಿ ಅಡಕವಾಗಿರುವ ಗೂಢಾರ್ಥ, ಯಜ್ಞ ಯಾಗಾದಿಗಳ ಉದ್ದೇಶ, ಅವುಗಳ ಮಹತ್ವ, ವೈದಿಕ ಸಾಧನೆಗಳಲ್ಲಿ ಅವುಗಳ ಪ್ರಮುಖ ಪಾತ್ರವನ್ನು ನೀಡುವುದಲ್ಲದೆ ಆ ವಿಷಯಗಳ ಬಗ್ಗೆ ಇವರ ಜನಸಾಮಾನ್ಯರಲ್ಲಿ ಇರುವಂತಹ ತಪ್ಪು ಕಲ್ಪನೆಯನ್ನ ಅಥವಾ ಮೂಢನಂಬಿಕೆಗಳನ್ನ ನಿವಾರಿಸುವುದರಲ್ಲಿ ಸಮರ್ಥವಾದ ಆಧಾರಗಳನ್ನು, ಹೊಳಹುಗಳನ್ನ ಇವರು ತಮ್ಮ ಲೇಖನಗಳಲ್ಲಿ ತೋರಿಸಿದ್ದಾರೆ. ಈ ಪುಸ್ತಕದ ಮುನ್ನುಡಿಯನ್ನ ಬರಿತಾ ಮಾನ್ಯ ಜಸ್ಟಿಸ್ ಡಾಕ್ಟರ್ M. ರಾಮಾ ಜೋಯಿಸ್ರು ಅವ್ರ ಬಗ್ಗೆ, ಜಯಂತಿ ಮೇಡಮ್ ಅವ್ರ ಬಗ್ಗೆ ಈ ತರ ಬರೀತಾರೆ. ಈ ಪುಸ್ತಕದ ಮುನ್ನುಡಿಯನ್ನ ಬರಿತಾ ಅವ್ರು ಹೇಳ್ತಾರೆ, ಅಮೂಲ್ಯವಾದ ಅಭಿಮತಗಳ ನುಡಿಗಳನ್ನು ಕೂಡ ಶತಾವಧಾನಿ ಡಾಕ್ಟರ್ R. ಗಣೇಶ್ ಅವರು ಕೂಡ ಇಲ್ಲಿ ಪ್ರಮುಖವಾದ ಮಾತುಗಳನ್ನ ಜಯಂತಿ ಮೇಡಮ್ ಅವರ ಕುರಿತಾಗಿ ಆಡ್ತಾರೆ. ಈ ಪುಸ್ತಕ ಒಂದು ಚಿಕ್ಕ ವಿಶ್ವಕೋಶ ಅಂತ ಡಾಕ್ಟರ್ ರಾಮಾ ಜೋಯಿಸ್ರು ಕೊಂಡಾಡ್ತಾರೆ.
ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಜಯಂತಿ ಮನೋಹರ್ ಭಾರತೀಯ ವಿದ್ಯೆಗೆ ಬಗೆಸೋತವರು, ಭಾರತೀಯ ಮೌಲ್ಯಗಳಲ್ಲಿ ನಂಬಿಕೆ ಇರಿಸಿದ ಸೌಜನ್ಯ ಮೂರ್ತಿ ಅಂತ ಮುನ್ನುಡಿಯಲ್ಲಿ ಅವರ ಅಭಿಮತದಲ್ಲಿ ಕೊಂಡಾಡಿದ್ದಾರೆ. ಈ ಪುಸ್ತಕದಲ್ಲಿ ಬರೋಬ್ಬರಿ 18 ವಿವಿಧವಾದ ಲೇಖನಗಳಿವೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಕೆಲವು ಆಗಲೇ ಮಧುರಾ ಅವರ ವಿಷಯಗಳಲ್ಲಿ ಬಂದು ಹೋಗಿವೆ ಅಂತ ನಾನು ಅದನ್ನ ಬಿಡ್ತಾ ಇದ್ದೀನಿ. ಈ ಪುಸ್ತಕದಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಲೇಖಕಿಯ ನಿವೇದನೆ, ಅವರ ಮಾತುಗಳು, ಡಾಕ್ಟರ್ ಜಯಂತಿ ಮೇಡಮ್ ಅವರ ಮಾತುಗಳು ಈ ಪುಸ್ತಕದಲ್ಲಿ ಇವೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಂಸ್ಕೃತ MA ತರಗತಿಯಲ್ಲಿ ವೇದ ಉಪನಿಷತ್ತುಗಳ ಪರಿಚಯ ಮಾಡಿಸಿದ ಪ್ರೊಫೆಸರ್ KT ಪಾಂಡ್ರಂಗಿ ಅವರಿಗೆ ವೇದ ಮಂತ್ರಗಳ ಪ್ರಭಾವಲಯದ ಒಳಗೆ ಹೋಗಿ ದಾರಿ ತೋರಿಸಿದ ಪಂಡಿತ ಸುಧಾಕರ ಚತುರ್ವೇದಿಗಳಿಗೆ ಮಂತ್ರಗಳ ಆಂತರ್ಯವನ್ನು ತೆರೆದು ತೋರಿಸುವ ಶ್ರೀ ಅರಬಿಂದೋರವರ ದರ್ಶನ ಮಾಡಿಸಿದ ಪ್ರೊಫೆಸರ್ RL ಕಶ್ಯಪರಿಗೆ ನನ್ನ ಅನಂತ ವಂದನೆಗಳು ಅಂತ ಜಯಂತಿ ಮೇಡಮ್ ಇಲ್ಲಿ ಬರೀತಾರೆ. ಅಂದ್ರೆ ಇಲ್ಲಿ ಅವರಲ್ಲಿ ಕಾಣಬಹುದಂತ ಒಂದು ವಿನೀತ ಭಾವ ಗುರುಗಳಿಗೆ ಅವರು ಮೊದಲು ಸಮರ್ಪಣೆ ಮಾಡ್ತಾರೆ. ಬಾಲ್ಯದಿಂದಲೂ ನಮ್ಮ ಎಲ್ಲಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳ ಹಿಂದಿರುವ ತತ್ವಗಳ ಆಕರ್ಷಣೆಗೆ ಒಳಗಾದ ನನಗೆ ಶ್ರೀ ಕಪಾಲಿ ಶಾಸ್ತ್ರಿಗಳ ಸಿದ್ಧಾಂಜನದ ಅಧ್ಯಯನ ಮಾಡುವ ಸುಯೋಗ ಒದಗಿದ್ದು ದೈವಿ ಕೃಪೆ ಕೂಡ ಅಂತ ಆ ದೇವರನ್ನು ಕೂಡ ಪ್ರಾರ್ಥಿಸ್ಕೊಳ್ತಾರೆ. ಭಾರತೀಯ ಚಿಂತನೆಗಳಲ್ಲಿ ಮನೋವೈಜ್ಞಾನಿಕ ತತ್ವಗಳು ಈ ಕಿರುಹೊತ್ತಿಗೆಯನ್ನ ಅವರು ತಮ್ಮ ಗುರುಗಳನ್ನ ನೆನೆಸ್ತಾ ಇಲ್ಲಿ ತಮ್ಮ ನಿವೇದನೆಯಲ್ಲಿ ಬರೀತಾರೆ. ಇದರ ಮೂಲ ಉದ್ದೇಶವನ್ನು ಕೂಡ ಇದರಲ್ಲಿ ಅವರು ಈ ರೀತಿಯಾಗಿ ಬರೆದಿದ್ದಾರೆ. ನಮ್ಮ ದೇಶದಲ್ಲಿ ವೇದಗಳನ್ನು ಅತ್ಯಂತ ಪೂಜನೀಯ ಸ್ಥಾನದಲ್ಲಿಟ್ಟಿರುವವರಲ್ಲಿ ಬಹಳಷ್ಟು ಜನರಿಗೆ ವೇದ ಮಂತ್ರಗಳು ಕೇವಲ ಪೂಜಾ ವಿಧಿಗಳಲ್ಲಿ ಹೇಳಬೇಕಾದ ಹಾಗೂ ಕೇಳಬೇಕಾದ ಪವಿತ್ರ ಮಂತ್ರಗಳು ಎಂಬ ಭಾವನೆ ಇದೆ. ಇನ್ನು ಕೆಲವರಿಗೆ ವೇದ ಕಾಲದ ಆನಂತರ ಸಾವಿರಾರು ವರ್ಷಗಳು ಕಳೆದ ಮೇಲೆ ರೂಢಿಗೆ ಬಂದ ಜಾತೀಯತೆ, ಅಸ್ಪೃಶ್ಯತೆ ಮುಂತಾದ ಸಮಾಜ ವಿರೋಧಿ ಆಚರಣೆಗಳೆಲ್ಲವೂ ವೇದ ಮಂತ್ರಗಳಲ್ಲಿಯೇ ಇವೆ ಎಂಬ ತಪ್ಪಾದ ಅಭಿಪ್ರಾಯ ಆಳವಾಗಿ ಬೇರೂರು ಬಿಟ್ಟಿದೆ. ಹಾಗಾಗಿ ಈ ಎರಡೂ ವರ್ಗಗಳ ಜನರು ವೇದ ಮಂತ್ರಗಳಲ್ಲಿರುವ ಆಧ್ಯಾತ್ಮಿಕ ಮತ್ತು ಮನೋವೈಜ್ಞಾನಿಕ ಜ್ಞಾನ ಭಂಡಾರದಿಂದ ದೂರ ಉಳಿದು ಬಿಟ್ಟಿದ್ದಾರೆ ಅಂತ ಒಂದು ಖೇದ ವ್ಯಕ್ತಪಡಿಸ್ತಾರೆ ಅವರು. ಅದರಲ್ಲಿಯೂ ಆಧುನಿಕ ಕಾಲದ ಒತ್ತಡಗಳಲ್ಲಿ ಸಿಲುಕಿರುವ ನಮ್ಮ ಯುವ ಜನರಿಗೆ ಬೃಹತ್ ಗ್ರಂಥಗಳ ಅಧ್ಯಯನಕ್ಕೆ ಇಂದು ಸಮಯವಿಲ್ಲ. ಎಷ್ಟು ವಾಸ್ತವದ ಮಾತು ನೋಡ್ರಿ ಇದು. ಎಲ್ಲಾ ವರ್ಗದ ಓದುಗರಿಗೂ ವೇದ ಮಂತ್ರಗಳ ಆಧಾರದಲ್ಲಿ ಭಾರತೀಯ ಸಾಂಸ್ಕೃತಿಕ ಪರಂಪರೆ ಮತ್ತು ಚಿಂತನೆಗಳ ಒಂದು ಕಿರುನೋಟವನ್ನ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಮೇಡಮ್ ಅವರು ಬರೀತಾರೆ. ಇಲ್ಲಿ ಈ ಪುಸ್ತಕದಲ್ಲಿ 18 ಲೇಖನಗಳಿವೆ. ಅದರಲ್ಲಿ ಅನೇಕ ವಿಚಾರಗಳು ಪತ್ರಿಕೆಗಳಲ್ಲಿ ಹಾಗೂ ನಿಯತಕಾಲಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಪ್ರಕಟವಾಗಿರುವಂಥವು. ಹಾಗಾಗಿ ಕೆಲವು ವಿಚಾರಗಳು ಪುನರಾವರ್ತನೆ ಆಗಿವೆ. ಘನವಾದ ತತ್ವ ವಿಚಾರಗಳನ್ನು ಆದಷ್ಟು ಸರಳವಾಗಿ ಹೇಳುವ ಪ್ರಯತ್ನವನ್ನ ಇಲ್ಲಿ ಮಾಡಲಾಗುತ್ತಿದೆ ಅಂತ ಮೇಡಮ್ ಅವರು ತಮ್ಮ ನಿವೇದನೆಯಲ್ಲಿ ಬರ್ಕೊಂಡಿದ್ದಾರೆ. ಫಸ್ಟು ಇದು ಅವರ ಹೃದಯ ವೈಶಾಲ್ಯತೆಯನ್ನ ತೋರಿಸ್ತದೆ. ಈಗ ಅವರ ಪ್ರಮುಖವಾದ ಪ್ರಬಂಧ ಒಂದಿದೆ. ಅದರಲ್ಲಿ ವೈಜ್ಞಾನಿಕ ಯುಗದಲ್ಲಿ ವೇದಾಧ್ಯಯನದಿಂದ ಆಗುವ ಪ್ರಯೋಜನ ಅಂತ ಒಂದು ಪ್ರಬಂಧ ಇದೆ. ಅದರಲ್ಲಿ ವೇದ ಎಂಬ ಪದ ನಿಷ್ಪತ್ತಿಯನ್ನು ವಿದ್ ಎಂಬ ಮೂಲ ಧಾತುವಿನಿಂದ ವೇದ ಎಂಬ ಶಬ್ದ ನಿರ್ಮಾಣವಾಯಿತು. ಟು ನೋ ಅಥವಾ ಜ್ಞಾನ ಎಂದು ಇದರ ಅರ್ಥ ಅಂತ ಹೇಳ್ತಾರೆ. ಹಾಗಾಗಿ ವೇದ ಮಂತ್ರಗಳಲ್ಲಿರುವ ಅರ್ಥವನ್ನು ಅಭ್ಯಾಸ ಮಾಡುವುದರಿಂದ ಜ್ಞಾನ ಲಭಿಸುತ್ತದೆ ಎನ್ನುವುದು ತಿಳಿಯುತ್ತದೆ. ವೇದಾಧ್ಯಯನವೆಂದರೆ ಪೂಜಾ ವಿಧಾನಗಳನ್ನು ನಡೆಸುವ ಅರ್ಚಕರು ಮಾತ್ರ ಕಲಿಯಬೇಕಾದ ಒಂದು ವಿದ್ಯೆ ಎನ್ನುವ ಭಾವನೆಯನ್ನೇ ಬಹಳಷ್ಟು ಜನ ಹೊಂದಿದ್ದಾರೆ. ಇದೊಂದು ತಪ್ಪು ಕಲ್ಪನೆ. ಜ್ಞಾನವನ್ನು ಯಾರು ಬೇಕಾದರೂ ಗ್ರಹಿಸಬಹುದು. ಮೊದಲು ಎಲ್ಲಾ ವೇದ ಮಂತ್ರಗಳು ಒಂದಡಿಯಲ್ಲಿಯೇ ಇದ್ದವು.
ಈಗ ನಮಗೆ ಲಭ್ಯವಿರುವಂತೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ವೇದಗಳಾಗಿ ವಿಂಗಡಿಸಿದವರು ವೇದವ್ಯಾಸ ಮಹರ್ಷಿಗಳು. ವ್ಯಾಸರು ಪೈಲ, ವೈಶಂಪಾಯನ, ಜೈಮಿನಿ ಹಾಗೂ ಸುವಂತು ಎಂಬ ತಮ್ಮ ಶಿಷ್ಯರಿಗೆ ಈ 4 ವೇದಗಳ ರಕ್ಷಣೆಯ ಭಾರವನ್ನು ವಹಿಸಿದರೆಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖವಿದೆ ಎಂದು ಇಲ್ಲಿ ಜಯಂತಿ ಮೇಡಮ್ ಅವರು ಸ್ಪಷ್ಟಪಡಿಸ್ತಾರೆ. ಋಗ್ವೇದದಲ್ಲಿ 10,550 ಮಂತ್ರಗಳಿವೆ. 4 ವೇದಗಳನ್ನು ಸೇರಿಸಿ 25,000 ಮಂತ್ರಗಳು ಇವೆ. ಇಷ್ಟು ಬೃಹತ್ ಸಂಖ್ಯೆಯ ಮಂತ್ರಗಳನ್ನ ಸಾವಿರಾರು ವರ್ಷಗಳಿಂದ ಯಥಾವತ್ತಾಗಿ ಮೌಖಿಕ ಪರಂಪರೆಯಲ್ಲಿ ರಕ್ಷಿಸಿಕೊಂಡು ಬರಲು ನಮ್ಮ ಋಷಿಗಳು ಜಟ, ಮೂಲ, ಶಿಖಾ, ರೇಖಾ, ಧ್ವಜ, ದಂಡ, ರಥ ಹಾಗೂ ಘನಗಳೆಂಬ 2 ರೀತಿಯ ಪಠನ ಕ್ರಮಗಳನ್ನು ರೂಢಿಗೆ ತಂದರು. ಈ 8 ವಿಕೃತಿಗಳಲ್ಲಿ ಅಡಗಿರುವ ವೈಜ್ಞಾನಿಕ ಸೂತ್ರಗಳು ನಮ್ಮ ಇಂದಿನ ಕಂಪ್ಯೂಟರ್ ಹಾಗೂ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ಗಳಲ್ಲಿ ಅಳವಡಿಸಿರುವ ದೋಷ ನಿದಾನ ಮತ್ತು ನಿವಾರಣಾ ತಂತ್ರಗಳನ್ನು ಹೋಲುತ್ತವೆ ಎಂದು ಹೇಳ್ತಾರೆ ಮೇಡಮ್ ಅವರು. ಅಂದ್ರೆ ಎರರ್ ಡಿಟೆಕ್ಟಿಂಗ್ ಅಂಡ್ ಕರೆಕ್ಟಿಂಗ್ ಕೋಡ್ಸ್ ಅಂತ ಇಲ್ಲಿ ವೇದಗಳಲ್ಲಿ ಅದು ಸೂಚಿತವಾಗಿದೆ ಗೂಢಾರ್ಥಗಳಲ್ಲಿ ಅಂತ ಹೇಳ್ತಾರೆ ಮೇಡಮ್ ಅವರು. ಇನ್ನೊಂದು ಪ್ರಬಂಧ ಇದೆ ಅವ್ರದ್ದು, ವೇದ ಮಂತ್ರಗಳ ವ್ಯಾಖ್ಯಾನ ಅಂತ ಹೇಳಿ. ವಿವಿಧ ಸಂಕೇತಗಳ ಆವರಣದಲ್ಲಿ ಹುದುಗಿರುವ ವೇದ ಮಂತ್ರಗಳ ಅರ್ಥಗಳನ್ನು ಹೇಳುವ ಪರಂಪರೆಯನ್ನು ವಿವಿಧ ಗ್ರಂಥಗಳಲ್ಲಿ ಕಾಣಬಹುದು. ಇದು ಬ್ರಾಹ್ಮಣ ಗ್ರಂಥಗಳಿಂದ ಮೊದಲುಗೊಂಡು ಉಪನಿಷತ್ತುಗಳಲ್ಲಿ ಮುಂದುವರೆದು ನಂತರ ಹಲವಾರು ವ್ಯಾಖ್ಯಾನಕಾರರು ನಾನಾ ಸ್ತರಗಳಲ್ಲಿ ಮಾಡಿರುವುದು ಕಂಡುಬರುತ್ತದೆ. ವೇದ ವಾಂಗ್ಮಯದಲ್ಲಿ ಪ್ರಮುಖವಾದ ಷಡಂಗಗಳಲ್ಲಿ ಒಂದಾದ ನಿರುಕ್ತದಲ್ಲಿ ಯಾಸ್ಕ ಮುನಿಗಳು ವೇದ ಮಂತ್ರಗಳಿಗೆ ಕೊಟ್ಟಿರುವ ವ್ಯಾಖ್ಯಾನವೇ ನಮಗೆ ದೊರೆತಿರುವ ಮೊದಲ ದಾಖಲೆಯಾಗುತ್ತದೆ. ಆದಿ ಭೌತಿಕ, ಆದಿ ಯಾಜ್ಞಿಕ, ಆದಿ ದೈವತ, ಆಧ್ಯಾತ್ಮ, ಆಖ್ಯಾನ, ಸಮಯಪರಕ, ಐತಿಹಾಸಿಕ, ನೈದಾನ, ನೈರುಕ್ತ ಮತ್ತು ಪರಿವ್ರಾಜಕ ಎಂಬ 9 ವಿಧದ ಜ್ಞಾನಗಳು ವೇದಾಧ್ಯಯನದಿಂದ ಲಭ್ಯವಾಗುತ್ತವೆಂದು ಹೇಳುವ ಯಾಸ್ಕ ಮುನಿಗಳು ಪ್ರಮುಖವಾಗಿ ಯಜ್ಞ, ದೇವತೆ ಹಾಗೂ ಆಧ್ಯಾತ್ಮಗಳೆಂಬ 3 ಸ್ತರದ ಅರ್ಥಗಳನ್ನ ವೇದ ಮಂತ್ರಗಳು ಪ್ರತಿಪಾದಿಸುತ್ತವೆ ಅಂತ ಹೇಳ್ತಾರೆ. ಮಂತ್ರಾರ್ಥಗಳಲ್ಲಿ ಯಜ್ಞ ಹಾಗೂ ದೇವತೆಗಳನ್ನು ಕುರಿತು ಅರ್ಥಗಳು ಪುಷ್ಪಗಳಾದರೆ ಅವುಗಳಲ್ಲಡಗಿರುವ ಆಧ್ಯಾತ್ಮಿಕ ಅರ್ಥವು ಫಲದಂತೆ ಎಂದು ಯಾಸ್ಕರು ಆಧ್ಯಾತ್ಮಿಕ ಅರ್ಥದ ಪ್ರತಿಪಾದನೆಯೇ ವೇದಗಳ ಸಾರವೆಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಈಗ ನಿರುಕ್ತದ ಭಾಷ್ಯಕಾರರಾದ ದುರ್ಗಾಚಾರ್ಯರು ಅದನ್ನು ವಿವರಿಸ್ತಾ, ದೇವತಾ ಪ್ರತಿಪಾದಕ ಅರ್ಥದಲ್ಲಿ ಯಜ್ಞಾರ್ಥವು ಅಡಕವಾಗಿರುವುದರಿಂದ ವೇದ ಮಂತ್ರಗಳು ಸಾರುತ್ತಿರುವ ದೇವತಾ ಪ್ರತಿಪಾದಕ ಅರ್ಥವನ್ನು ಅರಿತರೆ ಆಧ್ಯಾತ್ಮಿಕ ಅರ್ಥವು ಅದರ ಫಲವಾಗಿ ದೊರಕುತ್ತದೆ ಎನ್ನುತ್ತಾರೆ. ಕಾಲಾನುಕ್ರಮದಲ್ಲಿ ಅದು ಮರೆಯಾಗಿ ಹೋಗಿ ವೇದ ಮಂತ್ರಗಳು ಕೇವಲ ವೈದಿಕ ಆಚರಣೆಗಳೊಂದಿಗೆ ಸೇರಿ ಹೋದದ್ದು ನಮ್ಮ ದೇಶದ ಒಂದು ದೊಡ್ಡ ದುರಂತವೇ ಎಂದು ಹೇಳಬೇಕು. ಹೀಗೆ ಸಾರ್ಥಕ ಜೀವನಕ್ಕೆ ಉಪಯುಕ್ತವಾದ ವೇದಾಧ್ಯಯನ ನಮ್ಮ ದೇಶದಲ್ಲಿ ಜನರಿಂದ ವಿರಳವಾಗುತ್ತಾ ಹೋಗಿ ಅನೇಕ ಅರ್ಥಹೀನ ಪರಂಪರೆಗೆ ಕಾರಣವಾಯಿತು ಅಂತ ಖೇದ ಅನಿಸುತ್ತೆ. ಈಗ ಇನ್ನೊಂದು ಪ್ರಬಂಧ ಇದೆ ಅವರದು, ಸಾಂಕೇತಿಕ ಅರ್ಥ ಅಂತ ಹೇಳಿ. ಇಲ್ಲಿ ವೇದ ಮಂತ್ರಗಳಲ್ಲಿ ಅಡಗಿರುವ ಸಾಂಕೇತಿಕ ಅರ್ಥವನ್ನು ತಿಳಿದಾಗ ಅಲ್ಲಿನ ಮಂತ್ರ ದೃಷ್ಟಾರರಾದ ಋಷಿಗಳು ತಾವು ಕಂಡ ನಿತ್ಯ ಸತ್ಯವನ್ನು ಸಕಲ ಮಾನವರ ಕಲ್ಯಾಣಕ್ಕಾಗಿ ಹೇಳಿರುವುದು ನಿಚ್ಚಳವಾಗಿ ಕಾಣುತ್ತದೆ. ಅಲ್ಲಿ ಅವರು ಬಳಸಿರುವ ಧ್ವನಿಪೂರ್ಣ ಭಾಷೆಯನ್ನು ಅರ್ಥೈಸಿಕೊಳ್ಳಲು ಅತ್ಯಂತ ಅಗತ್ಯವಾಗಿ ಬೇಕಾದ ದಾರ್ಶನಿಕ ನಿಲುವಿಲ್ಲದೆ ಮಹರ್ಷಿ ಯಾಸ್ಕರ ನಿರುಕ್ತ ನಿಘಂಟುಗಳ ಪರಿಚಯವಿಲ್ಲದೆ ಮಾಡಿರುವ ಅಸಮರ್ಪಕ ಅನುವಾದಗಳಿಂದಾಗಿ ಇಂದು ನಮ್ಮ ಸಮಾಜದಲ್ಲಿ ಸನಾತನ ಧರ್ಮ ನಷ್ಟವಾಗಿರುವುದನ್ನು ಕಾಣಬಹುದು.
ನಮ್ಮ ಸಮಾಜದ ಅವನತಿಗೆ ಕಾರಣವಾದ ಅಸ್ಪೃಶ್ಯತೆಗೆ ಮೂಲವಾದ ಒಬ್ಬ ವ್ಯಕ್ತಿಯ ಜನನದಿಂದ ನಿರ್ಧಾರವಾಗುವ ಜಾತಿಯ ಪದ್ಧತಿಯು ವೇದಕಾಲದಲ್ಲಿ ಇರಲಿಲ್ಲ ಎಂದು ನಿರ್ವಿವಾದವಾದ ವಿಷಯ. ಅಂದು ಇದ್ದದ್ದು ವರ್ಣ ವ್ಯವಸ್ಥೆ. ವರ್ಣ ಎಂದರೆ ಆಯ್ಕೆ. ಇಲ್ಲಿ ಯಾವುದರ ಆಯ್ಕೆ? ತನ್ನ ಗುಣ ಅಥವಾ ಸ್ವಭಾವಕ್ಕನುಗುಣವಾಗಿ ತನ್ನ ಜೀವನ ಕ್ರಮದ ಆಯ್ಕೆ ಅಂತ ಹೇಳ್ತಾರೆ. ವರ್ಣ ಅಂದ್ರೆ ಈ ಅರ್ಥ ಇದೆ. ಜೀವನ ಕ್ರಮಕ್ಕೆ ತಾನು ಆಯ್ಕೆ ಮಾಡಿಕೊಳ್ಳುವ ವೃತ್ತಿಯೂ ಇದರಲ್ಲಿ ಸೇರಿಕೊಳ್ತದೆ. ಇಂತಹ ಚಾತುರ್ವರ್ಣ್ಯದ ವ್ಯವಸ್ಥೆಯು ನನ್ನಿಂದ ಅಂದ್ರೆ ಮಯಾ ಸೃಷ್ಟಂ, ನನ್ನಿಂದ ಸೃಷ್ಟಿಯಾಯಿತು ಅಂತಾನೆ ಶ್ರೀಕೃಷ್ಣ. ಈ ವ್ಯವಸ್ಥೆಗೆ ಆಧಾರ ಗುಣ ಹಾಗೂ ಕರ್ಮಗಳು. ಇಲ್ಲಿ ಕರ್ಮವೆಂದರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಕ್ಕಾಗಿ ಮಾಡುವ ಕೆಲಸ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಇಲ್ಲಿ ಜನರು ಬ್ರಾಹ್ಮಣಾದಿ ಚಾತುರ್ವರ್ಣಗಳಲ್ಲಿ ನನ್ನಿಂದ ಜನಿಸಿದರು ಎಂದು ಕೃಷ್ಣ ಹೇಳುತ್ತಿಲ್ಲ. ಸತ್ವ, ರಜೋ, ತಮೋ ಗುಣಗಳನ್ನು ಹೊತ್ತುಕೊಂಡೇ ಜನಿಸುವ ಮಾನವರು ತಮ್ಮ ತಮ್ಮ ಗುಣಾಧಿಕ್ಯದಿಂದಾಗಿ ತಾವು ಕೈಗೊಳ್ಳುವ ವೃತ್ತಿಯ ಆಧಾರದ ಮೇಲೆ ತನ್ನಿಂದ ಈ ಚಾತುರ್ವರ್ಣದ ವ್ಯವಸ್ಥೆಯು ಸೃಷ್ಟಿಯಾಯಿತು ಎನ್ನುತ್ತಾನೆ. ಇದರಲ್ಲಿ ಮೊದಲರ್ಧವಾದ ಚಾತುರ್ವರ್ಣಂ ಮಯಾ ಸೃಷ್ಟಂ ಎನ್ನುವುದನ್ನು ಮಾತ್ರ ಹಿಡಿದುಕೊಂಡು ಇದನ್ನೇ ಇಂದು ರೂಢಿಯಲ್ಲಿರುವ ಜಾತಿ ಪದ್ಧತಿಗೆ ಅನ್ವಯಿಸಿ ಹೇಳುವುದು ಒಂದು ತರ ಗೀತಾಚಾರ್ಯನಿಗೆ ಮಾಡುವ ದ್ರೋಹವಾಗುತ್ತದೆ. ಇದನ್ನು ಸಮಾಜದ ಸರ್ವತೋಮುಖ ಏಳಿಗೆಗಾಗಿ ವ್ಯವಸ್ಥೆಗೊಳಿಸಿದ 4 ವಿಭಾಗಗಳು ಎಂದೇ ತಿಳಿಯಬೇಕಾಗುತ್ತದೆ. ಈ ರೀತಿಯ ವ್ಯವಸ್ಥೆಯು ಕೇವಲ ಪ್ರಾಚೀನ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದೆಲ್ಲೆಡೆಯಲ್ಲಿಯೂ ಈ ತರ ವ್ಯವಸ್ಥೆಯನ್ನ ಕಾಣಬಹುದು ಅಂತ ಈ ಲೇಖನದಲ್ಲಿ ಬರೀತಾರೆ. ಮುಂದೆ ಅನುಭಾವಿ ವೇದ ಮಂತ್ರಗಳು ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ವೇದ ಮಂತ್ರಗಳು ನಮ್ಮ ಕಾವ್ಯಗಳಲ್ಲಿ ಕಂಡುಬರುವ ಕವಿಗಳು ಕಟ್ಟಿದ ಕವಿತೆಗಳಂತಲ್ಲ, ಋಷಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ಪಡೆದುಕೊಂಡ ಅಂತರ್ದೃಷ್ಟಿ, ತಾವು ಕಂಡುಕೊಂಡ ವಿಶ್ವದ ನಿತ್ಯ ಸತ್ಯದ ದರ್ಶನಗಳು ಅದರಲ್ಲಿರುತ್ತವೆ. ಇವು ಅನುಭವಾತ್ಮಕವಾದದ್ದು ಅಂತ ಹೇಳ್ತಾರೆ. ಇಲ್ಲಿ ಆಳಕ್ಕೆ ಹೋದಂತೆಲ್ಲ ಹಲವಾರು ಒಳ ಪದರಗಳಲ್ಲಿ ಅರ್ಥಗಳು ಬಿಚ್ಚಿಕೊಳ್ಳುತ್ತಾ ಹೋಗುತ್ತವೆ. ಇದಕ್ಕೆ ಇಲ್ಲಿ ಮೇಡಮ್ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸಂಕೇತ ಭಾಷೆಯನ್ನು ಬಳಸಿಕೊಂಡು ಮೇಲ್ನೋಟಕ್ಕೆ ಒಗಟಾಗಿಯೇ ಕಾಣುತ್ತವೆ ಕೆಲವೊಂದು. ಇದನ್ನು ನಮ್ಮ ಇತ್ತೀಚಿನ ಕನ್ನಡ ಸಾಹಿತ್ಯದಲ್ಲೂ ಕಾಣಬಹುದು. ಎಲ್ಲಿ ಅಂತಂದ್ರೆ ಇದನ್ನ ಅಲ್ಲಮರ ಬೆಡಗಿನ ವಚನಗಳಲ್ಲಿ ಕಾಣಲಾಗುತ್ತದೆ. ಮತ್ತೆ ಸಂತ ಶಿಶುನಾಳ ಶರೀಫರ ಕವಿತೆಗಳಲ್ಲಿ, ಅವರ ತತ್ವಪದಗಳಲ್ಲಿಯೂ ನಾವು ಇದನ್ನ ನೋಡ್ತೀವಿ. ಆಮೇಲೆ ಬೇಂದ್ರೆ ಅವರು ಹಾಗೂ ಮಧುರ ಚೆನ್ನರ ಕವಿತೆಗಳಲ್ಲಿಯೂ ಕೂಡ ನಾವು ಗೂಢಾರ್ಥಗಳನ್ನ, ಸಂಕೇತಾರ್ಥಗಳನ್ನ ನಾವು ಕಾಣ್ತೇವೆ. ದಾಸ ಸಾಹಿತ್ಯದಲ್ಲೂ ಕೂಡ ಇದನ್ನ ಅನೇಕ ಕಡೆಯಲ್ಲಿ ಕನಕದಾಸರ ಮುಂಡಿಗೆಗಳಲ್ಲಿ ಅದು ನಾವು ಕಾಣ್ತೇವೆ ಇಂಥದ್ದನ್ನ. ಹೀಗೆ ಮೇಡಮ್ ಅವರು ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಅಲ್ಲಮರ ವಚನದ್ದು. ತಾಯಿ ಇಲ್ಲದ ಶಿಶುವಿಂಗೆ ಶಿಶುವಿಲ್ಲದ ತಾಯಿ ಮೊಲೆಯ ನೂಡಿದಳು, ಮೊಲೆವಾಲನುಂಡ ಶಿಶುವು ತಾಯ ತೆಕ್ಕೈಸಿದೆಡೆ ತಾಯ ಶಿಶುವಿಂಗೆ ಸತಿಯಾದಳಲ್ಲ ಅಂತ ಈ ವಚನ ಬರುತ್ತೆ. ನಿಮ್ಗೆಲ್ಲ ಗೊತ್ತಿರೋಂಥ ವಚನವೇ ಇದು. ಇದರ ಅರ್ಥ ಮುಖ್ಯವಾಗಿ ಗ್ರಹಿಸಬೇಕಾದದ್ದು ಏನು ಅಂದ್ರೆ, ಇಲ್ಲಿ ಸಂಕೇತಗಳ ಆವರಣವನ್ನು ತೆರೆದು ನೋಡಿದಾಗ ಮೇಲ್ಗಡೆ ಅರ್ಥನೇ ಬೇರೆ ತರ ಕಾಣಿಸುತ್ತೆ. ಸಂಕೇತಿಕವಾಗಿ ಅದರಲ್ಲಿ ಅಡಕವಾಗಿರುವ ಅರ್ಥವನ್ನ ತೆರೆದು ನೋಡಿದಾಗ ತಾಯಿ ಇಲ್ಲದ ಮಗುವೆಂದರೆ ಅದು ಅಂಗಶಕ್ತಿ, ಕುಂಡಲಿನಿ ಶಕ್ತಿ. ಇದು ಮಗುವಿಲ್ಲದ ತಾಯಿ ಎಂದರೆ ಲಿಂಗ ಕಾರುಣ್ಯದಿಂದ ಹಾಲನ್ನು ಬಯಸಿ ಮೇಲೆ ಹೋಗಿ ಆಜ್ಞಾಚಕ್ರವನ್ನು ತಲುಪುತ್ತದೆ. ಸಹಸ್ರಾರದಲ್ಲಿ ನೆಲೆಸಿರುವ ಲಿಂಗ ಶಕ್ತಿಯನ್ನು ಕರುಣೆಯಿಂದ ಕೆಳಗಿಳಿದು ಬಂದು ಹಾಲುಣಿಸಿದೆ. ಆಗ ಎರಡೂ ಶಕ್ತಿಗಳು ಸತಿಪತಿಯರಂತೆ ಒಂದಾಗಿ ಅಂತಿಮ ಗುರಿಯತ್ತೆ
ಗುರಿಯತ್ತ ಸಾಗುತ್ತಾರೆ ಎಂಬ ಒಂದು ಉನ್ನತವಾದ ಆಧ್ಯಾತ್ಮಿಕವಾದ ಅನುಭವವನ್ನು ಹೊಂದಿದ ಅಲ್ಲಮ ಪ್ರಭುಗಳ ವಚನ ಇಲ್ಲಿದೆ. ಪರದೈವ ಗುಹೇಶ್ವರನನ್ನ ಇಲ್ಲಿ ಸ್ತುತಿಸುತ್ತಾರೆ ಅಲ್ಲಮರು. ಇಂತಹ ಒಗಟಿನ ಅರ್ಥವನ್ನ ಹೊಂದಿರುವ ಹಲವಾರು ವೇದ ಮಂತ್ರಗಳು ಈ ತರ ವಚನದಲ್ಲಿ ಹೊಂದಿರುವಂತಹ ಗೂಢಾರ್ಥದಂತೆ ವೇದಗಳ ಮಂತ್ರಗಳಲ್ಲಿಯೂ ಕೂಡ ಆಂತರ್ಯವನ್ನು ತಲುಪಲಾಗದ ಕೆಲವು ವ್ಯಾಖ್ಯಾನಕಾರರು ಹೊರಪದರದಲ್ಲಿ ಕಾಣಿಸುವ ಅರ್ಥವನ್ನು ಮಾತ್ರ ಹೇಳಿರುವುದರಿಂದಾಗಿ ಅಲ್ಲಿ ಅರ್ಥಕ್ಕಿಂತಲೂ ಅಪಾರ್ಥವೇ ಆಗಿರುವ ಸಂದರ್ಭಗಳೇ ಹೆಚ್ಚಾಗಿವೆ. ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಮೇಡಮ್ಮು. ಇದು ಋಗ್ವೇದದ 1ನೇ ಮಂಡಲದಲ್ಲಿ 7ನೇ ಸೂಕ್ತದಲ್ಲಿ ಬರುವಂಥ 3ನೇ ಮಂತ್ರವಾಗಿದೆ. ವಿ ಗೋಬೀರದ್ರಿ ಮೈರವತ್ ಅನ್ನುವಂಥ ಒಂದು ಸಾಲು. ಈ ಸಾಲಿನ ಹೊರಮುಖ ಅರ್ಥ, ಹೊರಗೆ ಕಾಣುವ ಅರ್ಥ ನೋಡೋಣ. ಇಂದ್ರನು ಹಸುಗಳಿಂದ, ಗೋಬಿ ಅಂದ್ರೆ ಹಸುಗಳಿಂದ, ಬೆಟ್ಟವನ್ನು ಅದ್ರಿ, ವಿ ಗೋಬೀರದ್ರಿ ಮೈರವತ್. ಗೋಭಿ ಅಂದ್ರೆ ಇಲ್ಲಿ ಹಸುಗಳಿಂದ, ಬೆಟ್ಟವನ್ನು ಅದ್ರಿಂ ಒಡೆದನು, ವಿ ಐರಯತ್. ಈ ತರ ಹೀಗೆ ಶಬ್ದಶಃ ಒಡೆದು ನೋಡಿದಾಗ ಈ ತರ ಅರ್ಥ ನಮಗೆ ಕಾಣಿಸುತ್ತೆ. ಆದರೆ ಈ ಮಂತ್ರಕ್ಕೆ ಅರ್ಥವನ್ನು ಬರೆದಿರುವ ಗ್ರಿಫಿತ್ ಮುಂತಾದ ಹೆಸರಾಂತ ಪಾಶ್ಚಿಮಾತ್ಯ ವಿದ್ವಾಂಸರು ವೇದಕಾಲೀನ ಋಷಿಗಳಿಗೆ ಸರಿಯಾದ ಜ್ಞಾನವಿರಲಿಲ್ಲ, ಅವರಿಗೆ ಪಾಶ್ಚಿಮಾತ್ಯ ವಿದ್ವಾಂಸರಿಗೆ ಅರ್ಥೈಸಿಕೊಳ್ಳಲಾಗದೆ ಈ ತರ ಹೊರಪದರದ ಅರ್ಥಗಳನ್ನ ಬರೆದು ಬಿಟ್ಟಿದ್ದಾರೆ. ಆದರೆ ಇದರ ಸಾಂಕೇತಿಕ ಭಾಷೆಯನ್ನ ಅರ್ಥ ಮಾಡಿಕೊಳ್ಬೇಕೆಂದ್ರೆ ವೇದ ಮಂತ್ರಗಳಿಗೆ ಪ್ರಪ್ರಥಮವಾಗಿ ಅರ್ಥ ಹೇಳುವ ಪ್ರಯತ್ನ ಮಾಡಿದ ಮಹರ್ಷಿ ಯಾಸ್ಕಾಚಾರ್ಯರು ಗೋ ಶಬ್ದಕ್ಕೆ ಇಲ್ಲಿ ಸೂರ್ಯರಶ್ಮಿ ಎನ್ನುವ ಅರ್ಥವಿದೆ ಎನ್ನುತ್ತಾರೆ. ಸೂರ್ಯರಶ್ಮಿಯು ಜ್ಞಾನವನ್ನು ಸಂಕೇತಿಸುವುದರಿಂದ ಹಾಗೂ ಬೆಟ್ಟವು ಅಜ್ಞಾನವನ್ನು ಸಂಕೇತಿಸುವುದರಿಂದ ಇಲ್ಲಿ ಇಂದ್ರನು ಜ್ಞಾನದಿಂದ ಅಜ್ಞಾನವನ್ನು ಹೋಗಲಾಡಿಸಿದನು ಎನ್ನುವ ಸುಸಂಗತವಾದ ಅರ್ಥವು ತೋರುತ್ತದೆ. ಹೀಗೆ ಸಂಕೇತಗಳಲ್ಲಿ ಹುದುಗಿರುವ ಹಲವಾರು ವೈಜ್ಞಾನಿಕ ಹಾಗೂ ತಾಂತ್ರಿಕ ವಿಷಯಗಳನ್ನು ವೇದ ಮಂತ್ರಗಳಲ್ಲಿ ಕಾಣಬಹುದು. ಇದರಿಂದ ಅಂದಿನ ಜನರು ಸಾಧಿಸಿದ್ದ ವೈಜ್ಞಾನಿಕ ಪ್ರಗತಿಯನ್ನೂ ಕೂಡ ಇಲ್ಲಿ ಗುರುತಿಸಬಹುದು. ಮೇಡಮ್ ಅವರು ತುಂಬಾ ಇಲ್ಲಿ ವೈಜ್ಞಾನಿಕ ತಂತ್ರಾಂಶಗಳನ್ನ ಗುರುತಿಸಿದ್ದಾರೆ. ಉದಾಹರಣೆಗೆ ಋಗ್ವೇದದ 1ನೇ ಮಂಡಲದಲ್ಲಿ ಬರುವಂತಹ ಮಂತ್ರಗಳು ಆಗಿರಬಹುದು. ಇಲ್ಲಿ ರಾಜ ತುಗ್ರನ ಮಗ ಭುಜ್ಯನನ್ನು ಮುಳುಗುತ್ತಿರುವ ಒಂದು ದ್ವೀಪದಿಂದ ದೇವತೆಗಳು ತಮ್ಮ ರಥದಲ್ಲಿ ರಕ್ಷಿಸಿದ ವಿಷಯವನ್ನು ಹೇಳುತ್ತಿವೆ. ಆ ದೇವತೆಗಳ ರಥಕ್ಕೆ 100 ಪಾದಗಳಿದ್ದವು, ಶತಪಬ್ಧಿ, 6 ಕುದುರೆಗಳು, ಅಶ್ವ ಸಂಕೇತ, ಅಶ್ವಶಕ್ತಿ ಅಂದ್ರೆ ಅಲ್ಲಿ ಇಂಜಿನ್ ಅಂತ ಅರ್ಥ, 100 ಹುಟ್ಟುಗಳು ಇದ್ದವು. ಇದಕ್ಕೆ ಯಾವುದೇ ಆಧಾರ ಬೇಕಿರಲಿಲ್ಲ. ಅದು ಭೂಮಿ ಹಾಗೂ ನೀರಿನಲ್ಲಿ ಚಲಿಸಬಲ್ಲದು. ನೀರಿನಲ್ಲಿದ್ದರೂ ಒದ್ದೆಯಾಗುವುದಿಲ್ಲ. ಇದು ನಮ್ಮ ಆಧುನಿಕ ಹವರ್ ಕ್ರಾಫ್ಟ್ನ ವಿವರವನ್ನು ಹೋಲುತ್ತದೆ. ಋಗ್ವೇದದಲ್ಲಿಯೇ 2 ಮಂತ್ರಗಳಲ್ಲಿ ಋಷಿ ವಾಮದೇವ ಗೌತಮರು ದೇವತೆಗಳಾದ ಋಭುಗಳು ನಿರ್ಮಾಣ ಮಾಡಿರುವ ರಥಕ್ಕೆ 3 ಚಕ್ರಗಳಿವೆ ಎನ್ನುತ್ತಾರೆ. ಅದಕ್ಕೆ ಅಶ್ವಗಳಿಲ್ಲ, ಮನೋವೇಗದಲ್ಲಿ ಮುನ್ನಡೆಯುತ್ತದೆ ಎಂದು ಕೂಡ ಇಲ್ಲಿ ಹೇಳ್ತಾರೆ. ನಂತರ ಅವರ ಇನ್ನೊಂದು ಪ್ರಬಂಧ ಇದೆ. ಅದರಲ್ಲಿ ಅಗ್ನಿಹೋತ್ರದಿಂದ ವಾತಾವರಣದ ಮೇಲೆ ಉಂಟಾಗುವ ಪರಿಣಾಮ, ಇದು ಸಾಕಷ್ಟು ಜನರಿಗೆ ತಿಳಿದಿರುವಂತಹ ವಿಷಯ. ರಷ್ಯಾ ದೇಶದ ಚರ್ನೋಬಿಲ್ ದುರಂತ ಹಾಗೂ ಭೂಪಾಲ್ನ ವಿಷಾನಿಲ ದುರಂತ ಇದೆಲ್ಲ ಆದ ಸಂದರ್ಭದಲ್ಲಿ ಯಾರು ಮನೆಯಲ್ಲಿ ಅಗ್ನಿಹೋತ್ರವನ್ನ ಮಾಡ್ತಾ ಇದ್ರೋ, ಭೂಪಾಲ್ನಲ್ಲಿ ವಿಷಾನಿಲ ದುರಂತ ನಡೆದಾಗ ಪ್ರಕಟವಾಗಿದ್ದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಅಲ್ಲಿ ವಿಷಾನಿಲ ಸೋರಿಕೆಯಿಂದಾಗಿ ಸಾವಿರಾರು ಜನರು ಮೃತಪಟ್ಟಿದ್ದು ಹಾಗೂ ಬದುಕುಳಿದ ಸಾವಿರಾರು ಜನ ಈಗಲೂ ಅದರ ದುಷ್ಪರಿಣಾಮದಿಂದ ನರಳುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯವೇ.
ಅದೇ ಊರಿನಲ್ಲಿ ಅಗ್ನಿಹೋತ್ರ ಮಾಡುವ ಪರಿಪಾಠ ಇಟ್ಟುಕೊಂಡಿದ್ದ ಒಂದು ಕುಟುಂಬ ವಿಷಾನೀಲದಿಂದ ಯಾವುದೇ ರೀತಿಯ ತೊಂದರೆಗೊಳಗಾಗದೆ ಪಾರಾಗಿದ್ದು ಅಂದು ಪತ್ರಿಕೆಯಲ್ಲಿ ಓದಿ ಮರೆತಿರುವ ನಮಗೆ ಇಂದು ವಿಜ್ಞಾನಿಗಳು ಅದರ ಹಿಂದಿನ ತತ್ವವನ್ನು ತಿಳಿಸುತ್ತಿದ್ದಾರೆ. ಆ ಅಗ್ನಿಹೋತ್ರದ ಒಂದು ಮಹತ್ವವನ್ನ ಈ ಲೇಖನದಲ್ಲಿ ಮೇಡಮ್ ಅವರು ತೋರಿಸ್ತಾರೆ. ಮುಂದೆ ವೇದ ಕಾಲದಲ್ಲಿ ಮಹಿಳೆಯರು ಸ್ವಾತಂತ್ರ್ಯ, ಸಮಾನತೆಗಳು, ಸ್ವಸ್ಥ ಸಮಾಜದ ಎರಡು ಕಣ್ಣುಗಳು ಅನ್ನುವಂತಹ ಒಂದು ಶೀರ್ಷಿಕೆ ಉಳ್ಳ ಲೇಖನವೂ ಇದೆ ಮೇಡಮ್ ಅವ್ರದ್ದು. ಇಡೀ ಪ್ರಪಂಚದ ಚರಿತ್ರೆಯನ್ನ ನಾವು ಗಮನಿಸಿದಾಗ ಮಹಿಳೆಯರಿಗೆ ಎಂದಾದರೂ ಪುರುಷರಿಗೆ ಸಮಾನವಾದ ಸಾಮಾಜಿಕ, ಆರ್ಥಿಕ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವಿತ್ತೇ ಎಂದು ಹುಡುಕ ಹೊರಟಾಗ ಹಲವಾರು ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರೀತಿಯ ಚಿತ್ರಣ ಸಿಗುತ್ತದೆ. ಪೇಗನ್ ರಿಲಿಜನ್ ಎಂದು ಕರೆಯುವ ಪುರಾತನ ಧರ್ಮಗಳಿದ್ದ ಬಹುತೇಕ ದೇಶಗಳಲ್ಲಿ ಮಾತ್ರ ದೇವತಾರಾಧನೆ ಇದ್ದು ಮಹಿಳೆಯರ ಸ್ಥಿತಿ ಇಂದು ಅಲ್ಲಿರುವುದಕ್ಕಿಂತಲೂ ಉತ್ತಮವಾಗಿದ್ದುದು ಕಂಡುಬರುತ್ತದೆ. ನಮ್ಮ ದೇಶದಲ್ಲಿ ಈ ಹುಡುಕಾಟ ಪ್ರಾರಂಭವಾಗಿರುವುದು ವೇದಕಾಲದಲ್ಲಿ. ವೇದಕಾಲ ಎಂದಾಗ ಅದು ಸುಮಾರು 6000 ವರ್ಷಗಳಿಗೂ ಹಿಂದಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಅಲ್ಲಿ ಆವಾಗ ಯಾವ ರೀತಿ ಇತ್ತು ಅಂತ ವೇದಗಳಲ್ಲಿ ಇಂಥ ದರ್ಶನಗಳನ್ನ ಕಂಡಂತ ಮಂತ್ರದೃಷ್ಟಾರರಾದ ಋಷಿಗಳು ಒಟ್ಟಿಗೆನೆ ಭಾರತೀಯ ದಾರ್ಶನಿಕರಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನ ಪಡೆದಿರುವವರು ಅಲ್ಲಿ ಸುಮಾರು 25,000 ಮಂತ್ರಗಳನ್ನು ಇಂತಹ ಹಲವಾರು ಋಷಿಗಳ ಹೆಸರಿನೊಂದಿಗೆ ಜೋಡಿಸಿರುವ ಪರಂಪರೆ ಇದೆ. ಪರಾಶರ, ವಿಶ್ವಾಮಿತ್ರ, ವಾಸಿಷ್ಠ, ವಾಮದೇವ ಮುಂತಾದ 100 ಋಷಿಗಳೊಂದಿಗೆ ಅದಿತಿ, ದಾಕ್ಷಾಯಣಿ, ಅಪಾಲ ಆತ್ರೇಯಿ, ವಾಗಂಬೃಣಿ ಮೊದಲಾದ ಋಷಿಕೆಯರು ಅಲ್ಲಿ ನಮಗೆ ಕಾಣ್ತಾರೆ. ಅಂದು ಋಷಿಗಳು ಕಂಡಂತಹ ದರ್ಶನಗಳನ್ನೇ ನಮ್ಮ ಈ ಋಷಿಕೆಯರು ಕಂಡಿದ್ದಾರೆ. ಹೀಗೆ ಮತ್ಯಾವುದೇ ಧಾರ್ಮಿಕ ಪರಂಪರೆಯಲ್ಲಿ ಪುರುಷರಿಗೆ ಸರಿಸಮಾನವಾದ ಅತ್ಯುನ್ನತ ಸ್ಥಾನದಲ್ಲಿ ಮಹಿಳಾ ದಾರ್ಶನಿಕರು ಇದ್ದ ಉಲ್ಲೇಖ ಕಾಣಸಿಗುವುದಿಲ್ಲ. ಈ ಉಲ್ಲೇಖ ಸಿಗುವುದು ನಮ್ಮ ವೇದಗಳಲ್ಲಿ ಮಾತ್ರ ಅಂತ ಹೇಳ್ತಾರೆ. ತಮ್ಮ ವಿದ್ಯಾಭ್ಯಾಸದ ನಂತರ ವಿವಾಹವಾಗಿ ಕೌಟುಂಬಿಕ ಜೀವನವನ್ನು ಪ್ರವೇಶಿಸುತ್ತಿದ್ದ ಮಹಿಳೆಯರನ್ನ ಸದ್ಯೋವಧುಗಳೆಂದು ಅಧ್ಯಾಪನ ಹಾಗೂ ತಪಶ್ಚರ್ಯಗಳಲ್ಲಿಯೇ ನಿರತರಾದ ಋಷಿಕೆಯರನ್ನು ಬ್ರಹ್ಮವಾದಿನಿಯರೆಂದೂ ಕರೆಯುತ್ತಿದ್ದರು. ಋಗ್ವೇದದಲ್ಲಿ ಇಂತಹ 32 ಬ್ರಹ್ಮವಾದಿನಿಯರು ಮಂತ್ರದೃಷ್ಟಾರ್ಯರೇ ಆಗಿರುವುದಾಗಿ ಕಂಡುಬರುತ್ತದೆ ಅಂತ ಹೇಳ್ತಾರೆ. ಈಗ ವೇದ ಮಂತ್ರಗಳಲ್ಲಿ ಮಹಿಳೆಯರನ್ನು ಕುರಿತು ಕಾಣುವ ವಿಚಾರಗಳಲ್ಲಿ ಕೆಲವು 1-2 ಲೈನ್ ಋಗ್ವೇದದ 8ನೇ ಮಂಡಲದಲ್ಲಿ ಸ್ತ್ರೀ ಹಿ ಬ್ರಹ್ಮ ಬಭೂವಿಧ ಅಂತ ಒಂದು ಸಾಲು ಬರುತ್ತೆ. ಅದು ಸ್ತ್ರೀ ವೇದಜ್ಞಳೇ ಆಗಿದ್ದಳು, ಅವಳು ಕೂಡ ವೇದವನ್ನ ಅರಿತಿದ್ಲು ಅನ್ನುವಂಥ ಸಾಲಿದೆ. ಮುಂದೆ ಇನ್ನು ಹಲವಾರು ಲೇಖನಗಳಲ್ಲಿ ಅವರು ಮಧುರಾಕರಣಂ ಅವರಾಗ್ಲೇ ಅದು ರಾಮಾಯಣ ಮತ್ತೆ ಶ್ರೀ ರಾಮಾಯಣ ದರ್ಶನಂ ಬಗ್ಗೆ, ಕುವೆಂಪು ಅವರ ರಾಮಾಯಣ ದರ್ಶನಂ ಬಗ್ಗೆ, ವಿದೇಶಗಳಲ್ಲಿ ಕಾಂಬೋಡಿಯಾದಲ್ಲಿ, ಥೈಲ್ಯಾಂಡ್ನಲ್ಲಿ ರಾಮಾಯಣದ ಕುರಿತಾಗಿ ಆಗ್ಲೇ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಅದರ ಹೊರತಾಗಿ ಇನ್ನೂ ಕೆಲವು ಬೇರೆ ವಿಷಯಗಳನ್ನ ನಾನು ಎತ್ತಿಕೊಂಡು ಮಾತಾಡ್ತಾ ಇದ್ದೇನೆ. ಇನ್ನೊಂದು ಜಯಂತಿ ಮೇಡಮ್ ಅವರ ಒಂದು ಆಕರ್ಷಕವಾದ ಪ್ರಬಂಧ ಅಂದ್ರೆ ಯಜ್ಞ ವಿಧಿಗಳಲ್ಲಿ ಮನೋವೈಜ್ಞಾನಿಕ ತತ್ವಗಳು ಅನ್ನುವಂಥದ್ದು. ಯಜ್ಞವೆಂದರೆ ಮನುಷ್ಯರು ಹಾಗೂ ವಿಶ್ವದೈವಿ ಶಕ್ತಿಗಳ ನಡುವೆ ಮಾನಸಿಕ ಸ್ತರದಲ್ಲಿ ನಡೆಯುವ ಸೌಹಾರ್ದ ವ್ಯವಹಾರ ಅಂತ ಹೇಳ್ತಾರೆ. ಯಜ್ಞ ಪ್ರಕ್ರಿಯೆ ಆಕ್ಚುಲಿ ಯಜ್ಞ ಪ್ರಕ್ರಿಯೆ ಅಂದ್ರೆ ಏನು ನಿಜವಾಗಿ ಅನ್ನೋದನ್ನ ಇಲ್ಲಿ ಸವಿವರವಾಗಿ ಹೇಳ್ತಾರೆ. ಯಜ್ಞದಲ್ಲಿ ದೇವಯಜನ, ಸಂಗತೀಕರಣ ಮತ್ತು ದಾನಗಳೆಂಬ 3 ಮುಖ್ಯವಾದ ವಿಧಿಗಳು ಸೇರಿರುತ್ತವೆ. ದೇವಯಜನ ಅಂದ್ರೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದಂತೆ ವಿಶ್ವ ದೈವಿ ಶಕ್ತಿಗಳನ್ನ ಆಹ್ವಾನ ಮಾಡುವುದು.
ಅಂತ ಅರ್ಥ ಆಗುತ್ತೆ, ಮತ್ತು ಅವರನ್ನ ಪೂಜಿಸುವುದು ಎಂದಾಗುತ್ತದೆ. ಇದು ದೇವಯಜನ. ಸಂಗತೀಕರಣವೆಂದರೆ ಎಲ್ಲವನ್ನು ಒಟ್ಟುಗೂಡಿಸೋದು. ಏನನ್ನು ಒಟ್ಟುಗೂಡಿಸೋದು ಅಂದ್ರೆ ಬಾಹ್ಯ ಯಜ್ಞಗಳಲ್ಲಾದರೆ ಯಜ್ಞ ಪರಿಕರಗಳನ್ನ ಹಾಗೂ ಋತ್ವಿಜರನ್ನ ಒಟ್ಟುಗೂಡಿಸುವುದು ಎಂದು ಹೇಳುತ್ತಾರೆ. ಅದೇ ಆಂತರ್ಯದಲ್ಲಿ ಆ ಯಜ್ಞದಲ್ಲಿ ಇದು ದೈವೀ ಶಕ್ತಿಗಳು ನಮ್ಮಲ್ಲಿ ಪ್ರಕಟವಾಗಲು ನಮ್ಮ ಎಲ್ಲಾ ಇಂದ್ರಿಯ ಮನೋಶಕ್ತಿಗಳನ್ನ ಅನುಗೊಳಿಸುವುದು ಅಥವಾ ಒಟ್ಟುಗೂಡಿಸುವುದು ಎಂಬ ಅರ್ಥನೂ ಇದೆ. ಇನ್ನು ದಾನವೆಂದರೆ ಬಾಹ್ಯ ಪ್ರಕ್ರಿಯೆಯಲ್ಲಿ ದ್ರವ್ಯ ತ್ಯಾಗವಾದರೆ, ಆಂತರ್ಯಜ್ಞದಲ್ಲಿ ಅಥವಾ ಜ್ಞಾನ ಯೋಗದಲ್ಲಿ ದಾನವೆಂದರೆ ಅಹಂಕಾರದ ತ್ಯಾಗ ಅಂತ. ಇಲ್ಲಿ ಯಜ್ಞಗಳು ಎರಡೂ ತರ, ಒಂದು ಬಾಹ್ಯ ಪ್ರಕ್ರಿಯೆ ಯಜ್ಞವ ಅರ್ಥವನ್ನೂ ಹೇಳ್ತಾರೆ, ಒಂದು ನಮ್ಮ ಒಳಗೆ ನಡೆಯುವಂತಹ ಅಂತರ್ಯಜ್ಞದ ಬಗ್ಗೆನೂ ಇಲ್ಲಿ ಮಾತಾಡ್ತಾರೆ. ನಾವು ಮಾಡುವ ಎಲ್ಲಾ ಕ್ರಿಯೆಗಳನ್ನ ಸಮರ್ಪಣಾ ಭಾವದಿಂದ ಮಾಡಿದಾಗ ಅದು ಯಜ್ಞವೇ ಆಗುತ್ತದೆ ಎನ್ನುವುದು ವೇದ ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಕಾಣಸಿಗುತ್ತದೆ ಅಂತ ಈ ಒಂದು ಲೇಖನ ಹೇಳುತ್ತೆ. ಮುಂದೆ ಮತ್ತೊಂದು ವಿಶೇಷವಾದಂಥ ಲೇಖನ ಅಂದ್ರೆ ಉಪನಿಷತ್ತುಗಳಲ್ಲಿ ಅಮೃತತ್ವ, ಮಧುವಿದ್ಯೆ. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಇರುವವನು ಒಬ್ಬನೇ ದೇವ, ಅವನನ್ನು ವಿದ್ವಾಂಸರು ಅಥವಾ ವಿಪ್ರರು ಹಲವು ಬಗೆಗಳಲ್ಲಿ ವರ್ಣಿಸುತ್ತಾರೆ ಎಂದು ವೇದ ಮಂತ್ರಗಳಲ್ಲಿ ಹೇಳುವುದನ್ನೇ ಉಪನಿಷತ್ ಕಾಲದ ಋಷಿಗಳು ಇಡೀ ವಿಶ್ವದ ಪರದೈವ ಪರಮಾತ್ಮನು ಸಚ್ಚಿದಾನಂದ ರೂಪನಾಗಿದ್ದಾನೆ, ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ ಎನ್ನುತ್ತಾರೆ. ಸಚ್ಚಿತ್ ಆನಂದ. ಇಂತಹ ಪರಮಾತ್ಮನ ಅರಿವನ್ನು ತಮ್ಮ ಅನುಭವದಲ್ಲಿ ತಂದುಕೊಳ್ಳುವುದು ಅಂದರೆ ಶಾಶ್ವತವಾದ ಆನಂದವನ್ನು ಹೊಂದುವುದು ಎಂದು ವೇದಕಾಲೀನ ಋಷಿಗಳು ತಮ್ಮ ಗುರಿಯಾಗಿಸಿಕೊಂಡಿದ್ದರು. ಈ ಕಾಲದ ಸಕಲ ಜೀವಿಗಳು ಆನಂದವನ್ನು ಪಡೆಯಲು ಕಾತರಿಸುತ್ತಿದ್ದರು. ಅದಕ್ಕಾಗಿ ನಿರಂತರವಾಗಿ ಬಾಹ್ಯ ಜಗತ್ತಿನಲ್ಲಿ ಹುಡುಕಾಟ ನಡೆಸುತ್ತಿದ್ದರು. ಆದರೆ ಆಧ್ಯಾತ್ಮ ಸಾಧಕರು ಬಯಸುವುದು ಇಂತಹ ಯಾವುದೇ ಬಾಹ್ಯ ವಸ್ತುವಿನಿಂದ ಸಿಗುವ ತಾತ್ಕಾಲಿಕ ಆನಂದವನ್ನಲ್ಲ. ಹಾಗೆಂದ ಮಾತ್ರಕ್ಕೆ ಇವರು ಈ ಲೋಕದ ಜೀವನದಲ್ಲಿರುವ ಆನಂದವನ್ನು ಕಡೆಗಣಿಸುತ್ತಿದ್ದಾರೆ ಅಂತಲ್ಲ. ಇಲ್ಲಿ ಅವರು ಇಹ ಮತ್ತು ಪರ ಎನ್ನುವ ಭೇದವೇ ಇರಲಿಲ್ಲ. ಇಹದ ಜೀವನಕ್ಕೂ ಕೂಡ ಅವರು ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಮುಂದಿನ ಪರದ ಜೀವನಕ್ಕೂ ಕೂಡ ಅವರು ತಮ್ಮನ್ನ ತಾವು ಅಣಿಗೊಳಿಸ್ಕೊಳ್ತಾ ಇದ್ರು ಅನ್ನೋದು ಇಲ್ಲಿ ಕಾಣಬಹುದು. ಜೀವೇಮ ಶರದಃ ಶತಂ, 100 ವರ್ಷಗಳು ಬಾಳೋಣ. ನಂದಾಂ ಶರದಃ ಶತಂ, 100 ವರ್ಷ ಆನಂದದಿಂದ ಬಾಳೋಣ ಅಂತ ಅವರ ಋಷಿ ಮುನಿಗಳ ಮುಖ್ಯ ಅವ್ರದ ಗುರಿಯಾಗಿತ್ತು, ಧ್ಯೇಯ ವಾಕ್ಯವಾಗಿತ್ತು ಅಂತ ಹೇಳ್ತಾರೆ. ನಮ್ಮ ಸುತ್ತಲಿರುವ ವಾಯುವಿನಲ್ಲಿ ಆನಂದದ ಮಧು ತುಂಬಿದೆ. ನಮ್ಮ ನದಿಗಳು ಆನಂದದ ಮಧುವನ್ನು ಹರಿಸಿವೆ. ಗಿಡ ಮರ ಬಳ್ಳಿಗಳಲ್ಲಿ ತುಂಬಿವೆ ಮಧು. ಹಗಲು ರಾತ್ರಿಗಳಲ್ಲಿ ಹರಿದಿದೆ ಆನಂದ. ಭೂಮಾತೆಯ ಅಣುರೇಣುವಿನಲ್ಲಿದೆ ಮಧು. ಪಿತೃಸ್ವರೂಪದ ಬೆಳಕಿನ ಲೋಕ ಅಂದರೆ ಸ್ವರ್ಗಲೋಕದಲ್ಲಿ ತುಂಬಲಿ ಮಧು. ವನಸ್ಪತಿಗಳು ಕೊಡಲಿ ಮಧು ತುಂಬಿದ ಅನ್ನವನ್ನು ನಮಗೆ. ಇಳಿದು ಬರಲಿ ಆನಂದದ ಸೂರ್ಯರಶ್ಮಿ ನಮ್ಮೆಡೆಗೆ. ನಮ್ಮ ಧೇನುಗಳು ಹರಿಸಲಿ ಸಿಹಿಯಾದ ಹಾಲನು ಎಂದಿರುವ ಈ ಮಂತ್ರಗಳು ಋಗ್ವೇದದ 1ನೇ ಮಂಡಲದಲ್ಲಿ ಇವೆ. ಇದರ ಆಧಾರದಲ್ಲಿಯೇ ಮುಂದೆ ಉಪನಿಷತ್ತುಗಳಲ್ಲಿ ಮಧುವಿದ್ಯೆ ಎಂಬ ಉಪಾಸನಾ ಪ್ರಕಾರವೇ ಬೆಳೆದು ಬಂದದ್ದನ್ನ ನಾವು ಕಾಣಬಹುದಾಗಿದೆ. ಮುಂದೆ ಇನ್ನೂ ಒಂದು ಅವರ ಪ್ರಮುಖವಾದಂಥ ಪ್ರಬಂಧಗಳಲ್ಲಿ ಆ ಪ್ರಬಂಧದ ಶೀರ್ಷಿಕೆ ಭಗವದ್ಗೀತೆಯಲ್ಲಿ ಮನೋವೈಜ್ಞಾನಿಕ ವಿಚಾರಗಳು ಅನ್ನುವಂಥ ಒಂದು ಲೇಖನ. ಇದರಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯಾಸ ಮಾಡುವ ಧಾರ್ಮಿಕ ಗ್ರಂಥಗಳಲ್ಲಿ ಶ್ರೀಮದ್ ಭಗವದ್ಗೀತೆಗೆ ಪ್ರಧಾನ ಸ್ಥಾನ ಸಲ್ಲುತ್ತದೆ. ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಪ್ರಪಂಚದ ನಾನಾ ಭಾಗಗಳಲ್ಲಿ ನೆಲೆಸಿರುವ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಓದುವ ಗ್ರಂಥವೂ ಕೂಡ ಭಗವದ್ಗೀತೆಯೇ ಆಗಿದೆ ಅಂತ ಹೇಳ್ತಾರೆ.
ಅದು ನಿಜವೂ ಕೂಡ. ಇದು ಕೇವಲ ಒಂದು ಧರ್ಮಗ್ರಂಥವಷ್ಟೇ ಅಲ್ಲ, ನಮ್ಮ ನಾಡಿನ ಶ್ರೇಷ್ಠ ಚಿಂತಕರಾದ ಡಿ.ವಿ. ಗುಂಡಪ್ಪನವರು ಹೇಳಿದಂತೆ, ಅಂದರೆ ಡಿ.ವಿ.ಜಿ. ಅವರು ಹೇಳಿದಂತೆ ಜೀವನ ಧರ್ಮಯೋಗ ಅಂತ ಕೂಡ ಇದನ್ನ ಕರೀತಾರೆ. ಭಗವಾನ್ ಕೃಷ್ಣನಿಂದ ನೇರವಾಗಿ ಉಪದೇಶಿಸಲ್ಪಟ್ಟ 18 ಅಧ್ಯಾಯಗಳ ಈ ಗೀತೆಯಲ್ಲಿ ಮಾನವ ಧರ್ಮದ ತಿರುಳು ಹರಳುಗಟ್ಟಿ ನಿಂತಿದೆ. ಇಲ್ಲಿ ಕೃಷ್ಣನು ಉಪದೇಶ ಕೊಡುತ್ತಿರುವಾಗ ಭಗವಾನ್ ಕೃಷ್ಣನಾಗಲಿ ಉಪದೇಶವನ್ನು ಕೇಳುತ್ತಿರುವ ಅರ್ಜುನನಾಗಲಿ ಇಂದು ಭಾರತ ದೇಶದ ಹರಿಯಾಣ ರಾಜ್ಯದಲ್ಲಿರುವ ಕುರುಕ್ಷೇತ್ರವೆಂಬ ಭೌಗೋಳಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇದನ್ನ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಅನ್ನುವಂಥ ಒಂದು 13ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಇದು ಶ್ಲೋಕ. ಈ ಮಾತನ್ನು ಹೇಳುವ ಕೃಷ್ಣನು ಇಡೀ ಗೀತೆಯ ರಹಸ್ಯವನ್ನು ತಿಳಿಸುವ ಕೇಂದ್ರ ಬಿಂದು ಆಗುತ್ತದೆ. ಈ ಸಾಲು ಇಲ್ಲಿ ನಮ್ಮ ಇದಂ ಶರೀರಂ, ಈ ಶರೀರವನ್ನೇ ಕ್ಷೇತ್ರವೆಂದು ಕರೆಯುತ್ತಾರೆ ಎಂದು ಕೃಷ್ಣ ಹೇಳುವುದರ ಹಿನ್ನೆಲೆಯಲ್ಲಿ ನೋಡಿದಾಗ, ಕುರುಕ್ಷೇತ್ರದಲ್ಲಿ ನಡೆಯುವ ಕುರು ಪಾಂಡವರ ಯುದ್ಧವು ಮಾನವರೆಲ್ಲರ ಮನಸ್ಸಿನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಧರ್ಮಯುದ್ಧವೇ ಆಗಿದೆ ಅಂತ ಇಲ್ಲಿ ಸೂಚನೆ ಸಿಗುತ್ತದೆ ಎಂದು ಸ್ಪಷ್ಟಪಡಿಸ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಎದುರಾಗುವಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ತೋರಿಸಿದ ಹಾದಿ ನೆರವಾಗುತ್ತದೆ. ಹಾಗಾಗಿ ಇಲ್ಲಿ ಹೇಳುವುದೆಲ್ಲವೂ ದೇಶ ಕಾಲಗಳಿಗೆ ಮೀರಿದ ನಿತ್ಯ ಸತ್ಯವಾಗಿ ಇಡೀ ಮಾನವ ಜನಾಂಗಕ್ಕೆ ಅನ್ವಯವಾಗುವಂತಹ ಮನೋವೈಜ್ಞಾನಿಕ ತತ್ವಗಳನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಭಾರತೀಯರನ್ನು ಕಾಡುವ ಪಾಪ, ಪುಣ್ಯ, ಪುನರ್ಜನ್ಮ, ಮೋಕ್ಷ, ಕರ್ಮಫಲ, ಯಜ್ಞ, ಸಾಧನೆ ಮುಂತಾದ ಹಲವಾರು ವಿಚಾರಗಳು ವಿವಿಧ ಆಯಾಮಗಳಲ್ಲಿ ಭಗವದ್ಗೀತೆಯಲ್ಲಿ ಚರ್ಚಿತವಾಗಿವೆ. ಈ ಥರ ಈ ಲೇಖನದಲ್ಲಿ ವಿವರಿಸ್ತಾ ಹೋಗ್ತಾರೆ. ಇನ್ನೂ ಅನೇಕ ಆಕರ್ಷಕ ಕುತೂಹಲ ಭರಿತವಾದಂತಹ ಪ್ರಬಂಧಗಳು ಇಲ್ಲಿವೆ. ಇದಕ್ಕೆ ಮೇಡಮ್ ಅವರ ಆಳವಾದ ಅಧ್ಯಯನ, ಅವರ ಅಧ್ಯಯನದ ಜ್ಞಾನದ ಹರಿವು ತುಂಬ ಅಚ್ಚರಿಯನ್ನ ಬೆರಗು ಪಡುವಂತಹ ಅವರ ಅಧ್ಯಯನ ಅನಿಸುತ್ತೆ ನನಗೆ. ಇನ್ನೊಂದು ಅವರ ಪ್ರಬಂಧ ಇಲ್ಲಿದೆ. ಅದು ಧರ್ಮ ಹಾಗೂ ಮತ, ಭಾರತೀಯ ಪರಿಕಲ್ಪನೆಯಲ್ಲಿ ಧರ್ಮದ ವ್ಯಾಪ್ತಿ ಅನ್ನುವಂಥ ಒಂದು ಲೇಖನದಲ್ಲಿ ಅವರು ಏನು ಹೇಳ್ತಾರೆ ಅಂತಂದ್ರೆ, ಮಾನವರೆಲ್ಲರಲ್ಲೂ ಸಹಜವಾಗಿ ಕಾಣುವ ಧರ್ಮವೆಂದರೆ ಚಿಂತನಾ ಸಾಮರ್ಥ್ಯ. ಮನನಾತ್ ಮನುಷ್ಯ, ಮನನ ಸಾಮರ್ಥ್ಯದಿಂದ ಮನುಷ್ಯ ಎನಿಸಿಕೊಳ್ಳುತ್ತಾನೆ. ಇದನ್ನು ಸ್ವಧಾ ಎನ್ನುತ್ತಾರೆ. ಹಾಗಾಗಿ ಮಾನವರಲ್ಲಿ ಮನಸ್ಸು ಮಾಡುವ ಕೆಲಸ ಪ್ರಧಾನವಾದದ್ದು. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಹಲವಾರು ಒಳಿತು ಕೆಡಕುಗಳ ಚಿಂತನೆಯಲ್ಲಿ ಸದಾಕಾಲವೂ ನಿರತವಾಗಿರುತ್ತದೆ. ಈ ಚಿಂತನೆಗಳು ಕಾರ್ಯಗತವಾಗಿ ಅದು ಆ ವ್ಯಕ್ತಿಯ ಜೀವನ ಕ್ರಮವನ್ನು ಸರಿಯಾದ ಹಾದಿಯಲ್ಲಿ ಅಥವಾ ಸರಿಯಲ್ಲದ ಹಾದಿಯಲ್ಲಿ ಕೊಂಡೊಯ್ಯುತ್ತದೆ. ಹಾಗಾಗಿ ಮನ ಏವ ಹಿ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಎನ್ನುತ್ತದೆ ಉಪನಿಷತ್ತು. ಇದನ್ನೇ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು. ಅದೆಲ್ಲರಿಗೂ ಗೊತ್ತಿರುವಂತಹ ಸಾಲು, ಉದ್ಧರೇದಾತ್ಮಾನಂ ಆತ್ಮಾನಂ ಎನ್ನುತ್ತಾನೆ. ತನ್ನನ್ನು ತಾನು ಮೇಲೆತ್ತಿಕೊಳ್ಳಲು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವುದು ಮನಸ್ಸಿನ ಚಿಂತನೆಗಳ ಮೇಲೆ ಹಾಗೂ ಅದಕ್ಕೆ ಸಂಬಂಧಿಸಿದ ಕಾರ್ಯಗಳ ಮೇಲಿನ ನಿಯಂತ್ರಣ. ಇದನ್ನು ಸಾಧಿಸಲು ನಮ್ಮ ಹಿರಿಯರು ಕಂಡುಕೊಂಡ ದಾರಿಯೇ ಧರ್ಮ. ಒಬ್ಬ ವ್ಯಕ್ತಿಯ ಏಳಿಗೆಯೊಂದಿಗೆ ಇಡೀ ಸಮಾಜದ ಏಳಿಗೆಯನ್ನು ಸಾಧಿಸಲು ಹಾಗೂ ಪರಸ್ಪರ ಸೌಹಾರ್ದ ಜೀವನವನ್ನು ಸಾಗಿಸಲು ನ್ಯಾಯ ನೀತಿಗಳನ್ನು ಒಳಗೊಂಡ ಧರ್ಮ ಸಂಹಿತೆಯನ್ನು ಪಾಲಿಸುವುದು ಕರ್ತವ್ಯವಾಗುತ್ತದೆ ಅಂತ ಈ ಲೇಖನದಲ್ಲಿ ರಸವತ್ತಾಗಿ ಇದನ್ನ ಮಂಡಿಸಿದ್ದಾರೆ ಜಯಂತಿ ಮೇಡಮ್ ಅವರು. ಇನ್ನೊಂದು ಅವರ ಲೇಖನವಿದೆ, ಅದು ಉಪಸಂಹಾರ, ಭಾರತೀಯತೆ ಎಂದರೇನು, ಸಾರ್ವಕಾಲಿಕ ಮಾನವ ಧರ್ಮ.
ಇದರಲ್ಲಿ ಭಾರತದ ಕುರಿತಾಗಿ ಮತ್ತು ಭಾರತೀಯತೆಯ ಕುರಿತಾಗಿ ಮಾತನಾಡ್ತಾರೆ. ಇಲ್ಲಿ ಭಾರತ ಎನ್ನುವ ಒಂದು ರಾಷ್ಟ್ರದ ಕಲ್ಪನೆಯೇ ಹಿಂದೆ ಇರಲಿಲ್ಲ ಎಂದು ಹಲವಾರು ವಿದೇಶಿ ಚರಿತ್ರಕಾರರು ಹೇಳ್ತಾರೆ. ಆದರೆ ಮೇಡಮ್ ಅವರು ಇಲ್ಲಿ ಹೇಳ್ತಾರೆ, ತಮ್ಮ ಅಧ್ಯಯನದಿಂದ ದಾಖಲೆಗಳ ಸಮೇತ ಅವರು ಉಲ್ಲೇಖಿಸ್ತಾರೆ, ತಮ್ಮ ಹಿರಿಯತನವನ್ನು ಸಾಧಿಸಲು ಸೃಷ್ಟಿಸಿದ ವಾದಗಳಲ್ಲಿ ಇದು ಒಂದು ಅಂತ ಪಾಶ್ಚಾತ್ಯರನ್ನ ದೂರ್ತಾರೆ. ಆಮೇಲೆ ವೇದಗಳಲ್ಲಿಯೇ ಒಂದು ರಾಷ್ಟ್ರದ ಸ್ಪಷ್ಟ ಪರಿಕಲ್ಪನೆ ಇದೆ. ಅಲ್ಲಿರುವ ವೈದಿಕ ರಾಷ್ಟ್ರಗೀತೆಯು ಇಂದಿಗೂ ಪ್ರಸ್ತುತವಾಗಿರುವ ಹಲವಾರು ಸಂಗತಿಗಳನ್ನು ಎತ್ತಿ ಹಿಡಿಯುತ್ತದೆ ಅಂತ ಹೇಳ್ತಾರೆ. ವೇದೋತ್ತರ ಕಾಲದ ಭಾರತದ ಭೌಗೋಳಿಕ ಎಲ್ಲೆಗಳನ್ನು ಗುರುತಿಸುವ ಉಲ್ಲೇಖಗಳು ವಿಷ್ಣು ಪುರಾಣದಲ್ಲಿ ಹಾಗೂ ಮನುಸ್ಮೃತಿಗಳಲ್ಲಿ ಕಂಡುಬರುತ್ತವೆ ಅಂತ ದಾಖಲಿಸ್ತಾರೆ. ಇನ್ನ ಭಾರತೀಯತೆ ಎಂದರೆ ಏನು ಅಂತ ಇಲ್ಲಿ ಹೇಳ್ತಾರೆ. ಭಾರತ ಹಾಗೂ ಭಾರತೀಯರಿಗೆ ವಿಶಿಷ್ಟವಾದ ಸಂಸ್ಕೃತಿ ಮತ್ತು ಪರಂಪರೆಗಳ ಮೂಲವು ವೇದಗಳೆಂಬುದನ್ನು ಎಲ್ಲರೂ ಒಪ್ಪುವ ವಿಚಾರ. ವೇದ ಕಾಲಾನಂತರ ಬಂದ ನಮ್ಮ ಎಲ್ಲಾ ಧರ್ಮಶಾಸ್ತ್ರಗಳು ಹಾಗೂ ಪುರಾಣೇತಿಹಾಸಗಳು ವೇದೋಖಿಲೋ ಧರ್ಮ ಮೂಲಂ, ವೇದವೇ ಎಲ್ಲಾ ಧರ್ಮದ ಮೂಲ ಅನ್ನುವ ಮಾತು. ಅಷ್ಟೇ ಅಲ್ಲದೆ ಎರಡು ಗ್ರಂಥಗಳ ನಡುವೆ ವಿರೋಧ ತೋರಿದಾಗ ವೇದವಾಕ್ಯವೇ ಪ್ರಮಾಣ ಅಂತ ಕೂಡ ಇದು ಸಾರುತ್ತದೆ ಅಂತ ಹೇಳ್ತಾರೆ. ಇನ್ನು ಅವರ ಇನ್ನೊಂದು ಪುಸ್ತಕಕ್ಕೆ, ಅವರ ಅನುವಾದ ಸಾಹಿತ್ಯಕ್ಕೆ ಬರ್ತೀನಿ ನಾನು. ಇದು ಋಗ್ವೇದವನ್ನು ಯಾಕೆ ಓದಬೇಕು ಅನ್ನುವಂತಹ ಜಯಂತಿ ಮೇಡಮ್ ಅವರ ಒಂದು ಅನುವಾದದ ಪುಸ್ತಕ. ಈ ಅನುವಾದ ಮಾಡಿದ್ದಾರಲ್ವಾ, ಅವರ ಮೂಲ ಕೃತಿಕಾರರು ಪದ್ಮಶ್ರೀ ವಿದ್ವಾಂಸರು ಆದಂತಹ RL ಕಶ್ಯಪ್ ಅವರು ಜಯಂತಿ ಮೇಡಮ್ ಅವರ ಗುರುಗಳು. ಇದು ಮೂಲ ಇಂಗ್ಲಿಷ್ನಲ್ಲಿ ಬರೆದಂತಹ ಪುಸ್ತಕ. ಅದನ್ನ ಅವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ ಮೇಡಮ್ ಅವರು. ಎರಡು ಮಾತು ಮೂಲ ಲೇಖಕರ ಪರವಾಗಿ ಎರಡು ಮಾತಾಡದೇ ಇದ್ರೆ ತಪ್ಪಾಗುತ್ತೆ ಅಂತ ಭಾವಿಸ್ತೇನೆ ನಾನು. ಇವರು ಜಯಂತಿ ಮೇಡಮ್ ಅವರ ಗುರುಗಳು ಕೂಡ ಆಗಿರುವುದರಿಂದ ಇಲ್ಲಿ ಪ್ರಸ್ತಾಪ ಮಾಡುವುದು, ಅವರ ಕಿರುಪರಿಚಯ ಎರಡು ಮಾತಿನಲ್ಲಿ ಹೇಳ್ತೇನೆ. ಪದ್ಮಶ್ರೀ ಪುರಸ್ಕೃತ ವೇದಾಂಗ ವಿದ್ವಾಂಸ RL ಕಶ್ಯಪ್ ಅವರು ಭಾರತದ ಮೂಲ ಚಿಂತನೆಗಳಲ್ಲಿರುವ ವೇದ ಸಾಹಿತ್ಯವನ್ನು ಆದ್ಯಂತವಾಗಿ ಅಭ್ಯಸಿಸಿ ಭಾಷ್ಯವನ್ನು ಬರೆದಿರುವ ಬೆರಳೆಣಿಕೆಯಷ್ಟು ವಿದ್ವಾಂಸರಲ್ಲಿ ವೇದಾಂಗ್ ವಿದ್ವಾನ್ ಡಾಕ್ಟರ್ RL ಕಶ್ಯಪ್ ಅವರು ಒಬ್ಬರಾಗಿದ್ದಾರೆ. ಅವರಿಗೆ ವಿಶೇಷವಾದ ಸ್ಥಾನವಿದೆ. IISCಯಲ್ಲಿ ME ಸ್ನಾತಕೋತ್ತರ ಪದವಿ ಮಾಡಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಪೂರೈಸಿ ಅಮೆರಿಕಾದ ಪರ್ಡ್ಯೂ ವಿಶ್ವವಿದ್ಯಾಲಯದಲ್ಲಿ 33 ವರ್ಷ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಇತ್ತೀಚೆಗೆ ಅವರು ದೈವಾಧೀನರಾದರು. 15ನೇ ಶತಮಾನದಲ್ಲಿ ಸಾಯಣಾಚಾರ್ಯರಿಂದ ರಚಿತವಾದ ವಿಸ್ತೃತವಾದ ವೇದ ಭಾಷ್ಯದ ತರುವಾಯ ವಿದೇಶೀಯರು ಸೇರಿದಂತೆ ಹಲವಾರು ಭಾಷ್ಯಕಾರರು ಕಾಣುತ್ತಾರಾದರೂ ಕೂಡ ಅಲ್ಲಿ ಸಮಗ್ರತೆ ಕಾಣಸಿಗುವುದಿಲ್ಲ. ಈ ನಿಟ್ಟಿನಲ್ಲಿ 4 ವೇದಗಳಿಗೆ ಸಮಗ್ರವಾದಂತಹ ಭಾಷ್ಯವನ್ನ ಇಂಗ್ಲಿಷ್ ಭಾಷೆಯಲ್ಲಿ ರಚಿಸಿರುವಂತಹ ಶ್ರೇಯಸ್ಸು ಡಾಕ್ಟರ್ RL ಕಶ್ಯಪ್ ಅವರಿಗೆ ಸಲ್ಲುತ್ತದೆ. ಇದು ಅವರ ಅಸೀಮ ಸಾಹಸವೇ ಸರಿ ಅಂತ ಮೇಡಮ್ ಅವರು ಅವರ ಪರಿಚಯದಲ್ಲಿ ಬರೀತಾರೆ. ಆಮೇಲೆ ಇವರು ಕಶ್ಯಪ್ ಅವರು 1997ರಲ್ಲಿ ಬೆಂಗಳೂರಿನಲ್ಲಿ ಶ್ರೀ ಅರವಿಂದೋ ಕಪಾಲಿ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಕಲ್ಚರ್ ಎಂಬ ಸಂಸ್ಥೆಯ ಮೂಲಕ ಪುಸ್ತಕ ಪ್ರಕಟಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸಂಸ್ಥೆಯ ಮೂಲಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಅವರ ಒಂದು ಕಿರು ಪರಿಚಯ ಆಯಿತು ಮೂಲ ಕೃತಿಕಾರರದು. ಇನ್ನು ಮೇಡಮ್ ಅವರ ಅನುವಾದದ ಸಾಹಿತ್ಯ, ಋಗ್ವೇದವನ್ನು ಯಾಕೆ ಓದಬೇಕು, ಇದರಲ್ಲಿ ಬರುವಂತಹ ಒಂದು ಕೆಲವು ಮಹತ್ವದ ಸಂಗತಿಗಳನ್ನಷ್ಟೇ ಹೇಳ್ತೇನೆ ನಾನು. ಇದರಲ್ಲಿ 27 ಅಧ್ಯಾಯಗಳು ಬರುತ್ತೆ. ಈ 27 ಅಧ್ಯಾಯಗಳನ್ನ ಶೀರ್ಷಿಕೆಗಳನ್ನ ನೋಡ್ತಾ ಇದ್ರೆ ಎಷ್ಟು ಕುತೂಹಲ ಅನ್ಸುತ್ತೆ, ಏನಿದೆ ಅದರಲ್ಲಿ ತಿಳ್ಕೋಬೇಕು ಅನ್ಸುತ್ತೆ.
ಜಸ್ಟ್ ಅದರ ಹೆಡ್ಡಿಂಗನ್ನು ಓದಿ ಹೇಳ್ತೇನೆ ನಿಮಗೆ. ಇದರ ರುಚಿ ತೋರಿಸಿದ್ರೆ ನೀವು ಕೂಡ ಓದಬಹುದು. ಪುಸ್ತಕಗಳು ಇಲ್ಲಿ ಜಯನಗರ ಇದರಲ್ಲಿ ಸಿಗುತ್ತೆ. ಈ ಪುಸ್ತಕ ತಗೊಂಡು ಆಸಕ್ತರು ಜಯಂತಿ ಮೇಡಮ್ ಅವ್ರನ್ನು ಕೂಡ ಸಂಪರ್ಕಿಸಬಹುದು. ಅವರು ಕೂಡ ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಈ 27 ಲೇಖನಗಳ ಶೀರ್ಷಿಕೆ ಹೀಗಿದೆ ನೋಡ್ರಿ. ಋಗ್ವೇದದ ಪ್ರಮುಖ ಘಟ್ಟಗಳು, ಋಗ್ವೇದ ಸಂಹಿತೆಯ ಟೀಕಾಕಾರರು, ಋಗ್ವೇದ ಕಾಲದಲ್ಲಿ ಮಹಿಳೆಯರು, ಸ್ವಾತಂತ್ರ್ಯದ ಪರಿಕಲ್ಪನೆ, ಪರಿಪೂರ್ಣತೆ ಹಾಗೂ ವಿದ್ಯೆ, ಋಗ್ವೇದ ಮಂತ್ರ, ಭಾರತೀಯ ಪರಂಪರೆಯಲ್ಲಿ ವೇದ, ಋಗ್ವೇದವನ್ನು ಯಾಕೆ ಓದಬೇಕು, ಋಗ್ವೇದದಲ್ಲಿ ಗೂಢಾರ್ಥಗಳು, ದೇವ, ಯಜ್ಞ, ಬ್ರಹ್ಮಾಂಡ ಹಾಗೂ ಚೈತನ್ಯ, ಮನಃಶಾಸ್ತ್ರ, ಅಗ್ನಿ, ಋಗ್ವೇದದ ಪ್ರಥಮ ಸೂಕ್ತ, ಸೋಮ, ಸರಸ್ವತಿ, ಅದಿತಿ, ಇಂದ್ರ, ಪಾಪ, ಅಸತ್, ವಿರೋಧಿ ಶಕ್ತಿಗಳು ಹಾಗೂ ಶುದ್ಧೀಕರಣ, ವೇದ ಮತ್ತು ಉಪನಿಷತ್ತುಗಳು, ವೈದಿಕ ಜೀವನ ಮಾರ್ಗ, ವೇದಗಳಲ್ಲಿ ತಾಂತ್ರಿಕತೆ, ಋಗ್ವೇದ ಕಾಲ, ಆಧಾರ ಮಂತ್ರಗಳು, ಆಧಾರ ಗ್ರಂಥಗಳು. ಈ ತರಹ 27 ಪ್ರಬಂಧಗಳನ್ನು ಇಲ್ಲಿ ಮೇಡಮ್ ಅವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಋಗ್ವೇದ ಕಾಲ ಆ ಒಂದು ಶೀರ್ಷಿಕೆಯಲ್ಲಿ ಬರುವಂತಹ ಒಂದು ಲೇಖನ ಪ್ರಸಕ್ತ ಶಕೆಯ 8000 ವರ್ಷಗಳ ಹಿಂದೆ ವೇದ ಕಾಲ ಇತ್ತು. ಇದನ್ನು ಕ್ರಿಸ್ತಪೂರ್ವ 3200ರಲ್ಲಿ ರಚನೆಯಾದಂತಹ ಮಹಾಭಾರತದಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಅನೇಕ ಬೇರೆ ಬೇರೆ ತರಹದ ಒಂದು ಮಾಹಿತಿಗಳನ್ನ ಬೇರೆ ಬೇರೆ ಕಡೆ ಎಲ್ಲಿಂದ ಸಿಕ್ತು ಅಂತ ಈ ಕಾಲದ ನಿರ್ಣಯವನ್ನ ಹಲವಾರು ಪ್ರಮುಖ ವ್ಯಾಖ್ಯಾನಕಾರರನ್ನ ಇಲ್ಲಿ ನೋಡಬಹುದು. ಮೊದಲು ಋಗ್ವೇದ ಸಂಹಿತೆಗೆ ಮ್ಯಾಕ್ಸ್ ಮುಲ್ಲರ್ ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 500ರ ಕಾಲಾವಧಿಯನ್ನು ಕೊಡುತ್ತಾನೆ. ಆದರೆ ಆ ಆಧಾರಗಳಲ್ಲಿ ಹುರುಳಿಲ್ಲವಾದ್ದರಿಂದ ತನ್ನ ಜೀವಿತದ ಕೊನೆಯಲ್ಲಿ ಅವನೇ ಮ್ಯಾಕ್ಸ್ ಮುಲ್ಲರೇ ಹೇಳ್ತಾನೆ ಅದು ತಪ್ಪೆಂದು ತಾನೇ ಘೋಷಣೆಯನ್ನು ಮಾಡ್ತಾನೆ. ಹಾಗಿದ್ರೂ ಕೂಡ ನಮ್ಮ ಹಲವಾರು ಚರಿತ್ರಕಾರರು ಆ ಕಾಲಾವಧಿಯನ್ನೇ ನಂಬ್ತಾ ಇದ್ದಾರೆ. ಇನ್ನೊಂದು ಆಧಾರ, ಶಾಫರ್ನಂತಹ ಆಧುನಿಕ ಭೂ ಉತ್ಖನನಕಾರರು ಕೂಡ ಮ್ಯಾಕ್ಸ್ ಮುಲ್ಲರ್ನಿಂದ ಸೂಚಿತವಾಗಿದ್ದ ಕಾಲನಿರ್ಣಯವನ್ನು ಯಾವುದೇ ಬೆಂಬಲವನ್ನು ಹೊಂದಿಲ್ಲದಿರುವುದು ಸ್ಪಷ್ಟವಾಗುತ್ತದೆ ಅಂತ ಹೇಳ್ತಾರೆ. ಇದಲ್ಲದೆ ಸಿಂಧೂ ಕಣಿವೆಯ ಸ್ಯಾಟಲೈಟ್ ಭಾವಚಿತ್ರಗಳ ಅಧ್ಯಯನದ ಆಧಾರದ ಮೇಲೆ ಕೂಡ ಇತ್ತೀಚೆಗೆ ಋಗ್ವೇದದ ಕಾಲವನ್ನು ಪರಿಶೀಲಿಸಲಾಗಿದೆ ಅಂತ ಹೇಳ್ತಾರೆ. ಋಗ್ವೇದ ಹಾಗೂ ತತ್ಸಂಬಂಧಿ ಗ್ರಂಥಗಳಲ್ಲಿರುವ ಗಣಿತಶಾಸ್ತ್ರದ ಅರಿವು ಕೂಡ ಒಂದು ಮಹತ್ವದ ಆಧಾರವಾಗುತ್ತದೆ. ಪುರಾತನ ಗಣಿತಶಾಸ್ತ್ರದ ಗ್ರಂಥಗಳಾದ ಶುಲ್ಬ ಸೂತ್ರಗಳಲ್ಲಿ ಅತ್ಯಂತ ಹಳೆಯದಾದ ಬೋಧಾಯನ ಶುಲ್ಬ ಸೂತ್ರ ಅಲ್ಲಿ ಅಂಕಗಣಿತದ ಪ್ರಸ್ತಾಪವಿದೆ. ಇಲ್ಲಿರುವ ಕೆಲವು ಆಧಾರಗಳಿಂದ ಬೋಧಾಯನ ಶುಲ್ಬ ಸೂತ್ರದ ಕಾಲವು ನಿರ್ಣಯವಾಗುತ್ತದೆ. ಅದು ಋಗ್ವೇದದ ಕಾಲದ ಕೆಳಗಿನ ಎಲ್ಲೆಯನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ. ಖಗೋಳಶಾಸ್ತ್ರದ ಆಧಾರವೂ ಇದಕ್ಕೆ ಕೊಡ್ತಾರೆ. ಶುಲ್ಬಶಾಸ್ತ್ರಗಳಲ್ಲಿ ಧ್ರುವ ನಕ್ಷತ್ರವು ಕಾಣಿಸಿದ ಬಗೆಗೆ ಉಲ್ಲೇಖಗಳಿವೆ. ಇಂತಹ ಮಾಹಿತಿಗಳಿಂದ ಅಂದಿನ ಘಟನೆಯ ಕಾಲದ ಸಾಮಾನ್ಯವಾದ ಅಂದಾಜನ್ನ ಮಾಡಬಹುದು ಅಂತ ಹೇಳ್ತಾರೆ. ಮುಂದೆ ಹರಪ್ಪ ಸಂಸ್ಕೃತಿಯಿಂದ ನಿಖರವಾದ ಪರೀಕ್ಷೆಗಳಾದ ಕಾರ್ಬನ್ 14 ಪರೀಕ್ಷೆ ಅಂತ ಹೇಳ್ತಾರಲ್ಲ, C14 ವಿಧಾನಗಳಿಂದ ಅಧ್ಯಯನವನ್ನ ಮಾಡಲಾಗಿದೆ. ಹೀಗೆ ಹಲವಾರು ಆಧಾರಗಳನ್ನ ಕ್ರೋಢೀಕರಿಸಿ ವೇದಕಾಲದ ಸಂಭವನೀಯ ಕಾಲಾವಧಿಯನ್ನ ನಿರ್ಧಾರ ಮಾಡಬಹುದು ಅಂತ ಹೇಳ್ತಾರೆ. 7ನೇ ಹಾಗೂ 3ನೇ ಮಂಡಲಗಳಲ್ಲಿ ಬರುವ ವಶಿಷ್ಠ ಹಾಗೂ ವಿಶ್ವಾಮಿತ್ರರ ಕಾಲಾವಧಿಯನ್ನು ಋಗ್ವೇದದ ಅಂತಿಮ ಭಾಗವೆಂದು ಗುರುತಿಸಿ ಅದನ್ನು ಕ್ರಿಸ್ತಪೂರ್ವ 3700ರಿಂದ 3800 ಎಂದು ತಿಳಿಯಬಹುದು. ಬೋಧಾಯನ, ಅಶ್ವಲಾಯನ ಮುಂತಾದ ಶುಲ್ಬ ಸೂತ್ರಗಳ ಕಾಲವನ್ನು ಕ್ರಿಸ್ತಪೂರ್ವ 3100ರಿಂದ 2000 ಎಂದು, ಸರಸ್ವತಿ ನದಿಯು ಅಲ್ಲಿ ಒಣಗಿದ ಸಮಯವನ್ನು ಕ್ರಿಸ್ತಪೂರ್ವ 1900 ಎಂದು ಗುರುತಿಸಬಹುದು. ಅದು ವೇದಕಾಲದ ಕೊನೆ ಎಂದು ತೀರ್ಮಾನಿಸಬಹುದು ಅಂತ ವೇದಕಾಲಗಳ ಬಗ್ಗೆ ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಹಾಗೆ ಮುಂದೆ ವೇದಕಾಲದಲ್ಲಿ ಇರುವಂತಹ ಮಹಿಳೆಯರ ಬಗ್ಗೆ ಹೇಳ್ತಾರೆ.
ಬೇರೆ ಎಲ್ಲ ಧರ್ಮಗ್ರಂಥಗಳಲ್ಲಿಯೂ ಕೂಡ ನಾವು ನೋಡಿದಾಗ ಋಗ್ವೇದ 1ರಲ್ಲಿ ಋಷಿಕೇಯರ ದಿವ್ಯ ಸತ್ಯಗಳು ಗೋಚರಿಸುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ದಿವ್ಯ ದರ್ಶನಗಳನ್ನು ಒಳಗೊಂಡಂತಹ ಹಲವಾರು ಸೂಕ್ತಗಳು ಋಗ್ವೇದದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರುತ್ತವೆ. ಇವುಗಳಲ್ಲಿ ವಾಗಂಬೃಣಿ ಋಷಿಗೆ ಕಂಡಿರುವ ಸತ್ಯ ದರ್ಶನವನ್ನು ತಿಳಿಸುವ 10ನೆಯ ಮಂಡಲದ 125ನೆಯ ಸೂಕ್ತವು ಅದ್ಭುತವಾದ ಅರಿವನ್ನ ಕೊಡುತ್ತದೆ. ಋಗ್ವೇದದಲ್ಲಿ 30ಕ್ಕೂ ಮೇಲ್ಪಟ್ಟು ಋಷಿಕೇಯರು ವಿಶಿಷ್ಟವಾದ ಸೂಕ್ತಗಳ ದರ್ಶನಗಳನ್ನು ಕಂಡಿರುವುದು ವಿದಿತವಾಗುತ್ತದೆ. ಮಹಿಳೆಯರಿಗೆ ಅಂದಿನ ಸಮಾಜದಲ್ಲಿ ಇದ್ದ ಉನ್ನತ ಸ್ಥಾನವನ್ನು ತೋರಿಸುವ ಸೂಕ್ತಗಳು ಬಹಳಷ್ಟು ವೇದದಲ್ಲಿ ಇವೆ ಅಂತ ಹೇಳ್ತಾರೆ. ಇನ್ನೊಂದು ಶೀರ್ಷಿಕೆ ಹೊಂದಿರುವಂತಹ ಲೇಖನ ಹೊಂದಿದೆ. ಅದು ಏನಂದ್ರೆ ಋಗ್ವೇದದ ಪ್ರಮುಖ ಘಟ್ಟಗಳು ಅಂತ. ವೇದಗಳ ಪ್ರಥಮ ವ್ಯಾಖ್ಯಾನಕಾರರಾದ ಮಹರ್ಷಿ ಯಾಸ್ಕರು ಹೇಳಿರುವುದು ವೇದಗಳನ್ನು 4 ಹಂತ ಅಥವಾ ಸ್ತರಗಳಲ್ಲಿ ವ್ಯಾಖ್ಯಾನಿಸಬಹುದು ಅಂತ. ಅವುಗಳಲ್ಲಿ ಆಧ್ಯಾತ್ಮಿಕ, ಮನೋವೈಜ್ಞಾನಿಕ ಹಾಗೂ ಸಾಂಕೇತಿಕ ವ್ಯಾಖ್ಯಾನ ಅತ್ಯಂತ ಗಹನವಾದ ಮತ್ತು ಸುಸಂಗತವಾದ ವ್ಯಾಖ್ಯೆ ಎಂಬುದು, ವೇದಗಳ ತಿಳಿವಿಗೆ ಪ್ರಮಾಣಗಳಾದ ನಮ್ಮ ಬ್ರಾಹ್ಮಣ ಗ್ರಂಥಗಳ ಬ್ರಹ್ಮದೇವತಾ ಉಪನಿಷತ್ ಮತ್ತೆ ಮಹಾಭಾರತ ಹಾಗೂ ಪುರಾಣಗಳ ಅಭಿಪ್ರಾಯವನ್ನ ನೀಡಲಾಗಿದೆ. ಮಧ್ಯಯುಗದ ಆಧ್ಯಾತ್ಮಿಕ ಗುರುಗಳಾದ ಮಧ್ವಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಮತ್ತು ಆಧುನಿಕ ಯುಗದ ಶ್ರೀ ಅರಬಿಂದೋ ಅವರು ಹಾಗೂ ಕಪಾಲಿ ಶಾಸ್ತ್ರಿಗಳು ಕೂಡ ಇದನ್ನೇ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಪರಮಸತ್ಯವನ್ನ, ನಿತ್ಯವನ್ನ ಹಾಗೂ ಪ್ರಕಾಶವನ್ನ ಪಡೆಯುವುದೇ ವೇದಗಳು ಸಾರುತ್ತಿರುವ ಜ್ಞಾನದ ಮುಖ್ಯ ಗುರಿಯಾಗಿದೆ. ಇದನ್ನು ತಿಳಿದ ನಂತರ ಬೇರೆಲ್ಲವೂ ತನ್ನಿಂದ ತಾನೇ ತಿಳಿಯುವುದರಿಂದ ಇದೇ ಮೊದಲನೆಯ ಹಂತವಾಗುತ್ತದೆ. ನಾವು ಹೊರಗಿನ ಪ್ರಪಂಚದಲ್ಲಿ ಕಾಣುವುದಕ್ಕಿಂತಲೂ ದೊಡ್ಡದಾದ ಹಾಗೂ ಗಹನವಾದ ಸತ್ಯವೊಂದಿದೆ. ನಮ್ಮ ಸಾಮಾನ್ಯ ಅನುಭವಕ್ಕೆ ಬರುವುದಕ್ಕಿಂತಲೂ ಹಿರಿದಾದ ಬೆಳಕೊಂದಿದೆ. ಅದರ ಅರಿವು ಅಸಾಧಾರಣ ಹಾಗೂ ಅತೀಂದ್ರಿಯ ಪ್ರಕಾಶದಿಂದ ಉಂಟಾಗುತ್ತದೆ. ಪ್ರತಿಯೊಬ್ಬ ಮಾನವ ಜೀವಿಯೂ ಪಡೆಯಬೇಕಾದ ನಿತ್ಯತ್ವವಿದೆ ಒಂದು. ನಾವು ಆ ಪರಮ ಸತ್ಯವನ್ನು, ನಿತ್ಯವನ್ನು ಅರಿಯುವ ದಾರಿಯನ್ನು ಕಂಡುಕೊಳ್ಳಬೇಕಿದೆ. ಎರಡನೆಯದಾಗಿ ಇಲ್ಲಿ ಅಂದ್ರೆ ವೇದಗಳಲ್ಲಿ ಯೌಗಿಕ ತತ್ವ ಒಂದು ಇದೆ ಅಂತ ಹೇಳ್ತಾರೆ. ಯೌಗಿಕ ತತ್ವ ಸತ್ಯದ ಜ್ಞಾನವು ಹೃತ್, ಚಿತ್, ಸತ್ಯ, ಚೈತನ್ಯ ಎಂದು ಕರೆಯಲ್ಪಟ್ಟಿದೆ. ಮೂರನೆಯ ತತ್ವದ ವಿಷಯವನ್ನು ನೋಡೋಣ. ಇದು ಸತ್ಯ ಬೆಳಕು ಅಮರ ತತ್ವಗಳ ಶಕ್ತಿಗಳು ದೇವತೆಗಳಾದರೆ ಇದನ್ನು ವಿರೋಧಿಸುವ ಕತ್ತಲೆ ಶಕ್ತಿಯೇ ಅಸುರರು. ಇವರೇ ವೃತ, ಫಲ, ಪಣಿ, ದಸ್ಯುಗಳು ಹಾಗೂ ಅವರ ಒಡೆಯರು. ಬೆಳಕನ್ನು ಮರೆಮಾಡುವ ಕತ್ತಲೆಯ ಶಕ್ತಿಗಳಾದ ಇವರ ನಾಶಕ್ಕೆ ನಾವು ದೇವತೆಗಳ ಸಹಕಾರವನ್ನು ಕೋರಬೇಕು. ಮಂತ್ರಗಳ ಪ್ರಭಾವದಿಂದ ಶಕ್ತಿಯುತವಾದ ಧ್ವನಿಯಿಂದ ಅಂತರ್ಯಜ್ಞದಲ್ಲಿ ದೇವತೆಗಳನ್ನ ಕರೆಯಬೇಕು. ನಮ್ಮದು ಏನಿದೆಯೋ ಅದೆಲ್ಲವನ್ನು ಅವರಿಗೆ ಅರ್ಪಣೆ ಮಾಡಿ ಅವರು ಕೊಡುವುದೆಲ್ಲವನ್ನು ಪಡೆದು ನಮ್ಮ ಗುರಿಯತ್ತ ನಾವು ಸಾಗಬೇಕು. ಆಗ ನಾವು ಸಾಗಲಿಕ್ಕೆ ಶಕ್ತರಾಗ್ತೇವೆ ಅಂತ ಈ ಮೂರನೆಯ ತತ್ವದ ವಿಷಯ ಹೇಳುತ್ತದೆ. ಕೊನೆಯದಾಗಿ ಈ ವೈದಿಕ ಋಷಿಗಳ ಪರಮ ಮರ್ಮವೆಂದರೆ ಅದು ಏಕಮೇವ ಸತ್ಯಂ ಎಂಬುದು. ಇದು ಮುಂದೆ ಉಪನಿಷತ್ತುಗಳಲ್ಲಿ ಋಷಿಗಳು ವಿಸ್ತಾರವಾಗಿ ವರ್ಣಿಸುವ ಜ್ಞಾನದ ಮೂಲ ಮಂತ್ರವಾಗಿದೆ. ಏಕಮೇವ ಸತ್ಯಂ ಅನ್ನುವಂಥ ಒಂದು ಈ ಸಾಲಿನ ಆಧಾರದ ಮೇಲೆ ಮುಂದೆ ಉಪನಿಷತ್ತುಗಳಲ್ಲಿ ಜ್ಞಾನದ ಮೂಲ ಮಂತ್ರವಾಗಿ ವರ್ಣಿಸಲಾಗಿದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಜಯಂತಿ ಮೇಡಮ್ ಅವರ 2 ಪುಸ್ತಕಗಳ ಮೇಲ್ಪದರವನ್ನ ಮಾತ್ರ ನಾನು ಗ್ರಹಿಸಿಕೊಂಡು ಹೇಳಲಿಕ್ಕೆ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈಗ ಕೊನೆಯದಾಗಿ
ಕೇಳುಗರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಜ್ಞಾನದ ಮಿತಿಯಲ್ಲಿ ತಮಗೆ ತಲುಪಿಸಲು ಪ್ರಯತ್ನ ಮಾಡಿದ್ದೇನೆ. ಜಯಂತಿ ಮೇಡಮ್ ಅವರ ಅಗಾಧವಾದ ಪಾಂಡಿತ್ಯಕ್ಕೆ ನಾನು ಇನ್ನೊಂದ್ಸಲ ಅವರಿಗೆ ನತಮಸ್ತಕಳಾಗಿದ್ದೇನೆ. ನಮೋ ಅಂತ ಹೇಳ್ತಾ, ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಲೇಖಿಕಾ ಸಾಹಿತ್ಯ ವೇದಿಕೆಯ ಸಂಚಾಲಕರಾದ ಶೈಲಜಾ ಮೇಡಮ್ ಅವರಿಗೂ ಕೂಡ ನಾನು ಆಭಾರವನ್ನ ಸಲ್ಲಿಸ್ತೇನೆ. ಇದು ವೇದಗಳ ಅಧ್ಯಯನ ಅಂದ್ರೆ ಇದು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಆಗುವಂತಹ, ಕೆಲವೇ ದಿನಗಳಲ್ಲಿ, ತಿಂಗಳುಗಳಲ್ಲಿ ಆಗುವಂತಹ ಒಂದು ಅಧ್ಯಯನ ಅಲ್ಲ. ಇದರ ಆಳಕ್ಕಿಳಿಬೇಕು. ಆದ್ದರಿಂದ ಅವರ 20-25 ವರ್ಷಗಳ ಅಧ್ಯಯನವನ್ನ ಜಸ್ಟ್ ನಾನು ಪರಿಚಯ ಅಥವಾ ಮೇಲ್ಮುಖವಾದ ಒಂದು ನೋಟವನ್ನ ತಮಗೆ ಕೊಟ್ಟಿದ್ದೇನೆ. ತಾವು ಆಸಕ್ತರಿದ್ದಲ್ಲಿ ಅವರನ್ನ ಸಂಪರ್ಕಿಸಬಹುದು, ಅವರಿಂದ ಪುಸ್ತಕಗಳನ್ನ ಪಡೀಬಹುದು, ಅಥವಾ ಪುಸ್ತಕಗಳು ಇರುವಂತಹ ವಿಳಾಸವನ್ನ ಅವರು ಹೇಳ್ತಾರೆ. ಆಸಕ್ತರು ಅಲ್ಲಿ ಸಂಪರ್ಕ ಮಾಡಬಹುದು. ಇಷ್ಟು ಹೇಳಿ ನನ್ನ ಇಂದಿನ ಪ್ರಯತ್ನವನ್ನ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.